ಶಿವಾನಂದ ಸ್ವರೂಪರು. ಶಿವಾನಂದಜಿ ಅವರು ಏನು ಹೇಳ್ತಾರ ನೋಡೋಣ. ತಾನು ರಾಜನಾದರೂ ಹಳೆಯರವನಿಗೆ ನಮಸ್ಕರಿಸಬೇಕು, ಅಂದರೆ ಜ್ಞಾನವಾದಂತೆ. ನಾನು ಜ್ಞಾನಿ, ತಿಳಿದಿರುವೆ, ಮುಕ್ತನಾಗಿರುವೆ ಎಂದು ಯಾರು ಅನ್ನುವರೋ ಅವರಿಗೆ ಜ್ಞಾನವಾಗಿಲ್ಲ ಎಂದರ್ಥ. ಅವನಿಗೆ ಏನು ತಿಳಿದಿಲ್ಲವೆಂದೇ ಅರ್ಥ. ಮಾಡಿದ್ದು ಉಣ್ಣುವುದು ನಮಗೇನು, ಇದರ ಅಭಿಮಾನವೇಕೆ ಎಂದು ಮೆಲ್ಲ ಮೆಲ್ಲನೆ ಒಳಸರಿಯುತ್ತ ನಿಲ್ಲುವರು. ಇವರೇ ಸುಖಿಯಾಗುವರು. ನಿರಭಿಮಾನ ಚಿಂತವೇ ನಿರಭಿಮಾನ ಚಿಂತವೇ ಮುಕ್ತಿ ಎನಿಸುವುದು. ಇದೇ ಜ್ಞಾನಿಗಳ ಇರುವು. ಏನು ಹೇಳ್ತಾರ ಅಂದ್ರೆ, ತಾನು ರಾಜನಾದರೂ ಹಳೆಯರವನಿಗೆ ನಮಸ್ಕರಿಸಬೇಕು. ಜ್ಞಾನಿ ಹೆಂಗಿರ್ತಾನ, ಅವನ ಮುಖ್ಯ ಲಕ್ಷಣ ಏನು? ಅವ ಎಲ್ಲರೊಳಗೂ ಭಗವಂತದಾನ, ಅವರಲ್ಲಿ ಸಚ್ಚಿದಾನಂದ ಘನ ವಸ್ತು ಐತಿ, ನನ್ನೊಳಗೂ ಸಚ್ಚಿದಾನಂದ ಘನ ವಸ್ತು ಐತಿ. ಆಮ್ಯಾಗ ಅವರಲ್ಲಿರ್ತಕ್ಕಂಥ ಸಚ್ಚಿದಾನಂದ ಘನ ವಸ್ತು, ನನ್ನಲ್ಲಿರ್ತಕ್ಕಂಥ ಸಚ್ಚಿದಾನಂದ ಘನ ವಸ್ತು ಬೇರೆ ಇಲ್ಲ. ನಾವೆಲ್ಲರೂ ಪರಮಾತ್ಮನ ಅಂಶಗಳ ಅನ್ನೋದನ್ನು ಮೊದಲ ಚೆನ್ನಾಗಿ ಮನಗಂಡಿರ್ತಾನೆ. ಅವ ಹೊರಗಿಂದ ನೋಡುವುದಿಲ್ಲ, ಬದಲಾವಣೆ ಆಗ್ತಕ್ಕಂಥದ್ದನ್ನು ನೋಡುವುದಿಲ್ಲ. ಬದಲಾವಣೆ ಆಗದೇ ಇರತಕ್ಕಂಥ, ಎಲ್ಲದಕ್ಕೂ ಆಧಾರಭೂತವಾಗಿರ್ತಕ್ಕಂಥ ಸಚ್ಚಿದಾನಂದ ಘನ ವಸ್ತುವನ್ನು ನೋಡ್ತಾನೆ. ಅಂದ್ರೆ ಅರಿವನ್ನು ನೋಡ್ತಾನ. ನಿಮ್ಮೊಳಗೆ ಅರಿವು ಐತಿಲ್ರಿ, ನನ್ನೊಳಗೂ ಅರಿವು ಐತಿ. ನೀವು ನನ್ನ ತಿಳಿತೀರಿ, ನಾನು ನಿಮ್ಮನ್ನು ತಿಳಿತೀನಿ. ಅಂದ್ರೆ ನೀವೇನಾದ್ರಿ ಅರಿಯವರಾದ್ರಿ, ನಾ ಏನಾದೆ, ನಾನು ಅರಿಯಾವಾದ್ನಿ. ಅಂದ್ರೆ ನಾವೆಲ್ಲರೂ ಯಾವ ಸ್ವರೂಪರು? ಅರು ಸ್ವರೂಪರು. ಅರು ಎಲ್ಲರೊಳಗೂ ಒಂದೇ ಐತಿ. ಹೊರಗ ರಾಜ ಅದಾನಂದ್ರು ಅವನೊಳಗೂ ಅರಿವು ಐತಿ. ಒಬ್ಬ ಬಡವ ಅದಾನಂದ್ರು ಅವನೊಳಗೂ ಅರಿವು ಐತಿ. ಈ ಬಡತನ, ಶ್ರೀಮಂತಿಕೆ, ರಾಜತನ, ಅರಸತ್ತಿಗೆ ಇವು ಎದಕ್ಕೆ ಸಂಬಂಧ ಅದಾವ ಅಂದ್ರೆ ಈ ಭ್ರಾಂತಿಗೆ ಸಂಬಂಧ ಅದಾವ. ಇದನ್ನು ಚೆನ್ನಾಗಿ ಮನಗಂಡಿರ್ತಾನೆ ನಾವು, ಯಾರು? ಜ್ಞಾನಿ. ಅದಕ್ಕೆ ರಾಜ ಆಗಿದ್ರು ಸಹಿತ ಅವ ಏನು ಮಾಡ್ತಾನ, ಇಲ್ಲಿ ಹೇಳ್ತಾರ ನೋಡ್ರಿ, ತಾನು ರಾಜನಾದರೂ ಹೊಲೆಯರವನಿಗೆ ನಮಸ್ಕರಿಸಬೇಕು. ಮಾನ್ಯವಾಗಿ ನಾವು ಅವರು ಕೀಳು ಜಾತಿ ಅವರು, ಇವರು ಶ್ರೇಷ್ಠ ಜಾತಿ ಅವರು, ನಾವು ಅವ್ರ ಕನಿಷ್ಠ, ನಾವು ಶ್ರೇಷ್ಠ, ಹಿಂಗೆ ಏನು ಅನ್ಕೊಂತಿರ್ತಾರಲ್ಲ, ಇದು ತಪ್ಪು ಭಾವ. ಅವರು ಶ್ರೇಷ್ಠ, ಇವರು ಕನಿಷ್ಠ, ಈ ಭಾವ ಯಾರಲ್ಲಿ ಇರುವುದಿಲ್ಲ ಅಂದ್ರೆ ಜ್ಞಾನಿಯಲ್ಲಿ ಇರುವುದಿಲ್ಲ. ಅವ ಎಲ್ಲರಿಗೂ ನಮಸ್ಕಾರ ಮಾಡ್ತಾನ್ರಿ. ನಾವು ಯಾರು ಕೀಳು ಜನರು ಅಂತೇವಲ್ಲ, ಅಲ್ಲಿ ಕೀಳ್ತನ ನೋಡುವುದಿಲ್ಲ. ಅವ ತನ್ನಂಗ ಸಮಭಾವದಿಂದ ನೋಡ್ತಾನೆ, ಎಲ್ಲರಿಗೂ ನಮಸ್ಕಾರ ಮಾಡ್ತಾನವ. ಒಬ್ಬ ಶ್ರೀಮಂತ ಇದ್ರು ನಮಸ್ಕಾರ ಮಾಡ್ತಾನೆ, ಒಬ್ಬ ಬಡವಿದ್ರು ನಮಸ್ಕಾರ ಮಾಡ್ತಾನೆ, ಪಾಪಿ ಇದ್ರು ನಮಸ್ಕಾರ ಮಾಡ್ತಾನೆ, ಪುಣ್ಯಾತ್ಮ ಇದ್ರು ನಮಸ್ಕಾರ ಮಾಡ್ತಾನೆ. ಎಲ್ಲರೊಳಗೂ ಒಂದ ಥರ ಚೇತನ ಐತಿ ಅನ್ನೋದನ್ನು ಯಾವ ಚೆನ್ನಾಗಿ ತಿಳ್ಕೊಂತ ನಾವು ಗ್ಯಾರಂಟಿ ಜ್ಞಾನಿನ ಆಗ್ತಾನೆ. ಕೇವಲ ಅವರಷ್ಟ ಶಿವಾನಂದರು, ಆತ್ಮಾನಂದರಷ್ಟ ಆಗುದಲ್ಲ, ಸಿದ್ಧಾರೂಢರಷ್ಟ ಆಗುದಲ್ಲ. ಹಂಗೆ ತಿಳ್ಕೊಂಡ್ರೆ ನಾವು ಜ್ಞಾನಿಗಳ ಆಗ್ತೀವಿ. ಅದನ್ನ ಇಲ್ಲಿ ಹೇಳ್ತಾರ ಅವರು. ನೀ ತಿಳ್ಕೊಂಡೆ ಅಂದ್ರೆ ನೀ ಜ್ಞಾನಿ, ಅವ್ರು ತಿಳ್ಕೊಂಡ್ರೆ ಅವ್ರ ಜ್ಞಾನಿ, ಮತ್ತೊಬ್ಬರು ತಿಳ್ಕೊಂಡ್ರೆ ಅವರು ಜ್ಞಾನಿ. ಭೇದ ಭಾವ ಯಾವ ತೆಗೆದಿರ್ತಾನೋ ನಾವು ಜ್ಞಾನಿ ಆಗ್ತಾನೆ. ಅದಕ್ಕೆ ಶಿವಾನಂದಜಿ ಅವ್ರು ಹೇಳ್ತಾರ, ಸಮತಾ ಗುಣ ಸಮಾಧಾನ ಗುಣವಿದ್ದರೆ ಅವನೇ ಶಿವನಾಗುವನು. ಸಮತಾ ಗುಣ ಬೇಕಲ್ರಿ. ಮೇಲು ಕೀಳು, ಹೆಚ್ಚು ಕಮ್ಮಿ, ಚಲೋ ಕೆಟ್ಟ, ಲಾಭ ಹಾನಿ, ಈ ದ್ವಂದ್ವಗಳನ್ನು ಮೀರಿ ಹೋಗ್ಬೇಕಲ್ಲ. ಸಚ್ಚಿದಾನಂದ ಘನ ವಸ್ತು ಹೆಂಗೈತಿ? ದ್ವಂದ್ವಾತೀತ ಐತಿವೋ ದ್ವಂದ್ವದೊಳಗೆ ಸಿಕ್ಕೊಂಡೈತ್ರಿ. ದ್ವಂದ್ವಾತೀತ ಐತಿ. ಆ ದ್ವಂದ್ವಾತೀತದ ಅನುಭವವನ್ನು ಜ್ಞಾನಿ ಮಾಡ್ಕೊಂಡಿರ್ತಾನೆ. ಅಂದಮ್ಯಾಗ ಅವ ದ್ವಂದ್ವದೊಳಗೆ ಯಾಕೆ ಸಿಕ್ಕೊಂತಾನ? ಮೇಲು ಕೀಳು ಭಾವಗಳನ್ನು ಯಾಕೆ ತಾಳ್ತಾನ? ಅವನೊಳಗೆ ಆ ಭಾವ ಬರಾಕ ಸಾಧ್ಯನೇ ಇಲ್ಲ. ಅದನ್ನೇ ಇಲ್ಲಿ ಹೇಳ್ತಾರ, ತಾನು ರಾಜನಾದರೂ ಹೊಲೆಯರವನಿಗೆ ನಮಸ್ಕರಿಸಬೇಕು, ಅಂದರೆ ಜ್ಞಾನವಾದಂತೆ. ಅಂದ್ರೆ ಜ್ಞಾನಗೈತೆ ಅಂತ ಅರ್ಥ. ಇಲ್ಲಿಕಂದ್ರೆ ಇಲ್ಲ, ನಾವು ಶ್ರೇಷ್ಠರಿ, ನಾವು ಯಾಕೆ ಅವ್ರಿಗೆ ನಮಸ್ಕಾರ ಮಾಡ್ಬೇಕಂದ್ರೆ ಆಯ್ತು ನೋಡಿ.
ಮಂದಿ ನೋಡ್ರಿ ಅವ್ರಿಗೆ ಯಾಕೆ ನಾವು ನಮಸ್ಕಾರ ಮಾಡ್ಬೇಕಂತಿರ್ತಾರೆ, ಅವರ ಬಂದು ನಮಗೆ ನಮಸ್ಕಾರ ಮಾಡ್ಬೇಕಂತಾರೆ ರೀ. ಒಂದಿಷ್ಟು ಜನ ಇರ್ತಾರೆ ರೀ, ನಾವು ನಮಸ್ಕಾರ ಮಾಡೋದು ಎಲ್ಲರೂ ನಮಗೆ ನಮಸ್ಕಾರ ಮಾಡ್ತಾರೆ ನೋಡ್ರಿ. ಅಂದ್ರೆ ಇದಕ್ಕೆ ಹುಚ್ಚು ಹಿಡ್ದಿರ್ತೈತೆ ರೀ, ನಮಸ್ಕಾರ ಮಾಡಿಸ್ಕೊಳ್ಳೋ ಹುಚ್ಚು. ಯಾವ ನಮಸ್ಕಾರ ಮಾಡಿಸ್ಕೋಬೇಕಂತಿರ್ತಾನೆ ನೋಡ್ರಿ, ಅವಗೂ ಭ್ರಾಂತಿ ಐತೆ ಅಂತ ಅರ್ಥ. ಮತ್ತು ನಾ ಇವ್ರಿಗೆ ನಮಸ್ಕಾರ ಮಾಡಬೇಕು ಇವ್ರಿಗೆ ನಮಸ್ಕಾರ ಮಾಡಬಾರ್ದು ಅಂತಿರ್ತಾನೆ ನೋಡಿ, ಅವಗೂ ಭ್ರಾಂತಿ ಐತೆ ಅಂತ ಅರ್ಥ. ಅವ ಎಲ್ಲರೊಳಗೂ ಭಗವಂತನನ್ನು ನೋಡಿ ಕಂಡವ್ರಿಗೆಲ್ಲರಿಗೂ ನಮಸ್ಕಾರ ಯಾರು ಮಾಡ್ತಾರ ನೋಡು. ಮತ್ತು ದಾರ್ಯಾಗ ಹೋಗ್ತಿರ್ತಾವೆ ಎಲ್ಲ ನಮಸ್ಕಾರ ನಮಸ್ಕಾರ ಅನ್ಕೊಂತ ಹೋಗುದಿಲ್ಲ. ಈಗ ನಾವೆಲ್ಲರೂ ಪೇಟೆಗೆ ಹೋಗ್ತಿರ್ತೀವಿ ಅಥವಾ ಸಂತಿಗೆ ಹೋಗ್ತಿರ್ತೀವಿ, ದಾರ್ಯಾಗ ಅನೇಕ ಮಂದಿ ಬರ್ತಿರ್ತತಿ, ಹಂಗೆ ಮಾಡಕತ್ರ ಹೇಳ್ಯಾರಲ್ಲ ಶಾಸ್ತ್ರದಾಗ ಏನಂತ, ಕಂಡವ್ರಿಗೆಲ್ಲರಿಗೂ ನಮಸ್ಕಾರ ಮಾಡ್ಬೇಕು, ಹೆಚ್ಚು ಕಡಿಮೆ ಅನ್ನಕ್ಕೆ ಹೋಗ್ಬಾರ್ದು, ನಮ್ಮ ಪರಿಚಯ ಇದ್ದವ್ರಿಗೂ ಮಾಡ್ಬೇಕು, ಪರಿಚಯ ಇಲ್ಲರಿಗೂ ಮಾಡ್ಬೇಕು. ಹಿಂಗೆ ದಾರ್ಯಾಗ ಎಷ್ಟು ಮಂದಿ ಬರ್ತಾರೆ, ಸಂತ್ಯಾಗ ಕೈಪಲ್ಲೆ ಹಚ್ಚಿರ್ತಾರೆ, ನಮಸ್ಕಾರಕ್ಕ ನಮಸ್ಕಾರ ರೀ ಹಿಂಗೆ ಅನ್ಕೊಂತ ಹೊಂಟ್ರೆ. ಶಾಂತಿ ಮಾಡಕ್ಕೆ ಹೋದಾಗ ಒಬ್ಬ ಬೆಂಡಿಕಾಯಿ ಹೆಚ್ಚಿರ್ತಾಳೆ, ಒಬ್ಬ ಉಳ್ಳಾಗಡ್ಡಿ ಹೆಚ್ಚಿರ್ತಾನೆ, ನಮಸ್ಕಾರ ಉಳ್ಳಾಗಡ್ಡಿ ಹೆಚ್ಚವನಾಗ ನಮಸ್ಕಾರ, ಬೆಂಡಿಕಾಯಿ ಹೆಚ್ಚಾಗ ನಿಂಗೂ ನಮಸ್ಕಾರ ಅನ್ಕೊಂತ ಹೊಂಟ್ರೆ ಓದ್ ಹಿಡ್ದತ್ತಿರ್ಕತ್ತಾರೆ. ಸಂದರ್ಭಕ್ಕನುಸಾರವಾಗಿ ಅದನ್ನು ವ್ಯವಹರಿಸಬೇಕು ಅಂತ ಒಳಗೆ ತಿಳ್ಕೋಬೇಕು. ಅಲ್ಲಿ ಶರಣಾಗತಿಯ ಭಾವ ಬರಬೇಕು. ನಮಸ್ಕಾರ ಮಾಡೋದಂದ್ರೆ ನಮಸ್ಕಾರ ಮಾಡಬೇಕಂತ ಅಲ್ಲದ, ಅವ್ರ ಕನಿಷ್ಠ ನಾ ಶ್ರೇಷ್ಠ ಅನ್ನೋ ಭಾವ ಬರಬಾರ್ದು. ನಾ ರಾಜ, ಅವ್ರ ಸೇವಕರು, ಆಳು ಅನ್ನೋ ಭಾವ ಮನಸ್ಸಿನೊಳಗೆ ಬರಬಾರ್ದು. ಜ್ಞಾನಿಗೆ ಅದಿರುವುದಿಲ್ಲ ಅಂತ ಹೇಳ್ತಾರೆ. ತಾನು ರಾಜನಾದರೂ ಹೊಲೆಯರವನಿಗೆ ನಮಸ್ಕರಿಸಬೇಕು ಅಂದರೆ ಜ್ಞಾನವಾದಂತೆ. ತಾನು ಜ್ಞಾನಿ, ತಿಳಿದಿರುವೆ, ಮುಕ್ತನಾಗಿರುವೆ ಎಂದು ಯಾರು ಅನ್ನುವರು ಅವರಿಗೆ ಜ್ಞಾನವಾಗಿಲ್ಲ ಎಂದರ್ಥ. ಯಾರಿಗೆ ಜ್ಞಾನ ಆಗಿಲ್ಲ? ಈಗ ನಾ ಜ್ಞಾನಿ ರೀ, ನಾ ಭಾಳ ತಿಳ್ಕೊಂಡೇನ್ರಿ, ನನ್ನಷ್ಟು ತಿಳ್ಕೊಂಡವ ಈ ಜಗತ್ತಿನಾಗ ಯಾರೂ ಇಲ್ರಿ ಅಂತ ನೋಡ, ಅವಗೇನು ತಿಳಿದಿಲ್ಲ ಅಂತ ಅರ್ಥ. ಇದು ಒಂದೇ ಲಕ್ಷಣ ರೀ, ಇದು ಅಂತಿರ್ತಾರೆ ಬಾಬ್ರ. ನನ್ನಷ್ಟು ಅಭ್ಯಾಸ ಯಾರೇ ಮಾಡ್ಯಾರ ಅಂತ ತಿಳಿದಿ ನೀ ಅಧ್ಯಾತ್ಮದಾಗ? ಹಾಂ ಹಗರ ಐತೇನದ? ಏನದು ಹಗರಿರು? ಅಧ್ಯಾತ್ಮ ಹಗರ ಐತೇನದ? ಕಾಷ್ಟ ಐತಿ ಅಪ್ಪ. ನಾವ ಇಷ್ಟು ಗುದ್ದಾಡಿದ್ರೆ ಆಗವಲ್ದು, ಹಿಂಗೆ ಅಂತಿರ್ತೀವಿ ನೋಡ್ರಿ. ಹಿಂಗಾದ್ರೆ ಆಗೋದಿಲ್ಲ. ಅದು ಎಲ್ಲರಿಗೂ ಸಾಧ್ಯ ಐತಿ, ಅವ್ರಿಗಷ್ಟ ನನಗಷ್ಟ ಅಲ್ಲ, ಎಲ್ಲರಿಗೂ ಸಾಧ್ಯ ಐತಿ. ಯಾರು ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಸಾಧ್ಯ ಐತಿ ಅಂತ ಯಾವ ತಿಳ್ಕೊಂತಾನೆ ನೋಡ್ರಿ ಅವ ಜ್ಞಾನಿ. ಒಂದಿಷ್ಟು ಮಂದಿಗೆ ಹೊಕ್ಬಿಟ್ಟಿರ್ತದ್ರಿ ತಿಳಿಯಾಗ, ನಾನಾ ಒಬ್ಬನ ತಿಳ್ದವ, ನನ್ನ ಮುಂದೆ ಯಾರೂ ತಿಳಿದಿಲ್ಲ ಅಂತ ಹೋಗಿರ್ತಾವ್ರು. ಅವ್ರಿಗೆ ಎಂದೆಂದೂ ಇದರ ಅನುಭವ ಪಡ್ಕೊಳಕ್ಕೆ ಸಾಧ್ಯನ ಆಗೋದಿಲ್ಲ. ಇಲ್ಲಿ ಹೇಳ್ತಾರೆ ನೋಡ್ರಿ, ಅವರೇ ಹೇಳ್ತಾರೆ ಶಿವಾನಂದಜಿ ಅವರ, ನಾನು ಜ್ಞಾನಿ, ತಿಳಿದಿರುವೆ, ಮುಕ್ತನಾಗಿರುವೆ ಎಂದು ಯಾರು ಅನ್ನುವರೋ ಅವನಿಗೆ ಜ್ಞಾನವಾಗಿಲ್ಲ ಎಂದರ್ಥ. ನಾ ಮುಕ್ತ ಆಗಿಬಿಟ್ಟೇನ್ರಿ, ಏನು ಉಳಿದೇ ಇಲ್ಲ ಅನ್ನೊಳಗೆ. ಮೋಹ ಅನ್ನೋದು ಉಳಿದಿಲ್ಲ, ಆಶಾ ಅಂತ ಉಳಿದಿಲ್ಲ, ಭಯ, ಚಿಂತೆ, ದುಃಖ ಎಲ್ಲ ಏನಾಗಿಬಿಟ್ಟಾವ? ಹೋಗಿಬಿಟ್ಟಾವ ಅಂತ ಅಂದ್ರೆ ಒಟ್ಟು ಅದಾವ ಅಂತ ಅರ್ಥ. ಹೋಗ್ಯಾವ ಅಂದ್ರೆ ಒಟ್ಟು ಅದಾವ ಅಂತ ಅರ್ಥ. ತಿಳಿದಾವ ಏನು ಮಾಡ್ತಾನ್ರಿ? ಸುಮ್ಮನೆ ಇರ್ತಾನೆ. ಬೊಮ್ಮವನು ಅರಿದಿರ್ರೆ ಸುಮ್ಮನಿದ್ದಿರಬೇಕು. ಹೆಂಗಿರ್ಬೇಕು? ಸರ್ವಜ್ಞ ಮಹಾಕವಿ ಹೇಳ್ತಾನೆ, ಬೊಮ್ಮವನು ಅಂದ್ರೆ ಆತ್ಮತತ್ವವನ್ನು ಅರ್ತಾವ. ಹೆಂಗಿರ್ಬೇಕು? ಬೊಮ್ಮವನು ಅರಿತಿಯರೆ ಸುಮ್ಮನಿದ್ದಿರಬೇಕು. ಬೊಮ್ಮವನು ಅರಿತು ಉಸುರಿದರೆ ಕಳ ಹೋಗಿ ಕೆಮ್ಮಿ ಸತ್ತಂತೆ ಸರ್ವಜ್ಞ. ಬೊಮ್ಮವನು ಅರಿದು ಉಸುರಿದ್ರೆ ಹೆಂಗಕತ್ತೆ ಅಂದ್ರೆ ರೀ, ತುಡುಗು ಮಾಡಕ್ಕೆ ಹೋಗಿರ್ತೀವಿ, ತುಡುಗು ಮಾಡೋ ಹೊತ್ತಿನಾಗ ಹೆಂಗೆ ಮಾಡ್ಬೇಕ್ರಿ? ತುಡುಗು ಚಪ್ಪಳಿಲ್ದಂಗೆ ಮಾಡ್ಬೇಕು. ಅವ್ರು ತುಡುಗು ಮಾಡೋರು ಅಲ್ಲಿ ಹೋಗಿ ಕ್ವಾಕ್ 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 ಕೆಮ್ಮಿದ್ರೆ ಒಳಗೆ ಲಾಕ್ ಆಗಿ ಸಿಕ್ಕ ಹಾಕೊಂಬಡ್ದು ಕೊಲ್ತಾರಿಲ್ಲ, ಹಂಗೆ ರೀ. ತಿಳಿದೇನೆ ಅಂತ ಹೇಳ್ಕೊಂತ ಅಡ್ಡಾಡಿದ್ರೆ ತುಡುಗು ಮಾಡಕ್ಕೆ ಹೋಗಿ ಸಿಕ್ಕ ಬಡಿಸ್ಕೊಂಡು ಸತ್ತಂಗಂತ ಸರ್ವಜ್ಞ ಮಾಕವಿ ಹೇಳ್ತಾನೆ ನೋಡ್ರಿ. ಬೊಮ್ಮವನು ಅರಿತಿಹರೆ ಸುಮ್ಮನಿದ್ದಿರಬೇಕು. ಬೊಮ್ಮವನು ಅರಿದು ಉಸುರಿದರೆ ಕಳ ಹೋಗಿ ಕೆಮ್ಮಿ ಸತ್ತಂತೆ ಸರ್ವಜ್ಞ. ಅದಕ್ಕೆ ತನ್ನೊಳಗೆ ಇದ್ದು ಬಿಡ್ತಾನವ, ಯಾರ ಉಸಾಬರಿನೂ ಮಾಡೋದಿಲ್ಲ. ಸುಮ್ಮನಿರುವುದು ಅವನ ಲಕ್ಷಣ. ಸುಮ್ಮನಿರ್ಲಿಕ್ಕೆ ಏನು ಮಾಡ್ಬೇಕು? ಏನಾರೇ ಮಾಡೋದನ್ನ ಈ ಸುಮ್ಮಿರ್ಬೇಕಂತ ಏನಾರೇ ಮಾಡಾಕತ್ತೀವ್ರಿ. ನೀ ಏನಾರೇ ಮಾಡಿದೆ ಸುಮ್ಮ ಇರಾಕ ಬರೋದಿಲ್ಲ. ಸುಮ್ಮನಿರ್ಲಿಕ್ಕೆ ಏನು ಮಾಡಬೇಕೆಂದರೆ ಸುಮ್ಮನಿರುವುದನ್ನೇ ಮಾಡಬೇಕು. ಮತ್ತೇನನ್ನು ಮಾಡಿದರೆ ಸುಮ್ಮನಿರುವಿಕೆ ಅಲ್ಲದು. 15 ಹೇಳ್ತಾರೆ, ನಾನು ಜ್ಞಾನಿ, ತಿಳಿದಿರುವೆ, ಮುಕ್ತನಾಗಿರುವೆ ಎಂದು ಯಾರು ಅನ್ನುವರು ಅವರಿಗೆ ಜ್ಞಾನವಾಗಿಲ್ಲ ಎಂದರ್ಥ. ಅವನಿಗೆ ಏನೂ ತಿಳಿದಿಲ್ಲವೆಂದೇ ಅರ್ಥ.
ಏನು ಅರ್ಥ ಗಂಧನ ತಿಳಿದಿಲ್ಲ ಅಂತ ತಿಳ್ಕೊಂಬಿಡ್ರಿ ಅಂತ ಹೇಳ್ತಾರೆ. ಮಾಡಿದ್ದು ಉಣ್ಣುವುದು ನಮಗೇನು ಇದರ ಅಭಿಮಾನವೇಕಿ ಎಂದು ಮೆಲ್ಲ ಮೆಲ್ಲನೆ ಒಳ ಸರಿಯುತ್ತಾ ನಿಲ್ಲುವರು. ವಿಚಾರವಂತಾಗಿರ್ತಾನ ಅನುಭಾವಿ ಹೆಂಗೆ ಹೋಗ್ತಾನ ಅಂದ್ರೆ ಅಂತರ್ಮುಖ ವೃತ್ತಿಗೆ ಹೋಗ್ತಾನ. ಮಾಡಿದ್ದು ಉಣ್ತತಿ. ಅದೇನು ಮಾಡ್ಕೊಂಡು ಬಂದೈತಿ ಇಲ್ಲಿ ತನಕ ಪ್ರಾರಬ್ಧಾನುಸಾರವಾಗಿ ಉಣ್ಕೊಂತ ಹೋಗ್ತತಿ. ನಾ ಇದಕ್ಕೆ ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ನಿರ್ಲಿಪ್ತ ಭಾವದೊಳಗೆ ಇರುವುದನ್ನು ಕಲಿತಾನ. ನೋಡ್ರಿ, ನಾವು ಇಲ್ಲಿ ತನಕ ಏನು ಮಾಡ್ಕೊಂತ ಬಂದೇವಿ ಅದನ್ನು ಉಣ್ಣಾಕಬೇಕು. ನಾವು ಮಾಡಿಟ್ಟು ಅಡಿಗೆ ಉಣಲೇಬೇಕು. ಅದನ್ನು ಮಾತ್ರ ತಪ್ಸಕ್ಕಾಗಂಗಿಲ್ಲ, ಬದಲಿ ಮಾಡೋಕ್ಕಾಗಂಗಿಲ್ಲ. ಉಣ್ಕೊಂತ ಏನು ಮಾಡೋದ್ರಿ, ಮುಂದೆ ಅಡಿಗೆನ ಮಾಡುವಂಗಿಲ್ಲ, ಹುಟ್ಟೆ ಬರುವಂಗಿಲ್ಲ. ಮತ್ತು ಅದನ್ನು ಉಣ್ಣಾಕ ಹುಟ್ಟಿ ಬಂದ್ರೆ ಉಣ್ಣೋದು ಹೌದಿಲ್ರಿ, ಹುಟ್ಟಂಗೇ ಇಲ್ಲ. ಅದಕ್ಕೆ ಹುಟ್ಟದಂಗೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾನ. ಏನು ಮಾಡ್ತಾನ ಇಲ್ಲಿ ಹೇಳ್ತಾರೆ ನೋಡ್ರಿ. ಮಾಡಿದ್ದು ಉಣ್ಣುವುದು ನಮಗೇನು ಇದರ ಅಭಿಮಾನವೇಕಿ ಎಂದು ಮೆಲ್ಲ ಮೆಲ್ಲನೆ ಒಳ ಸರಿಯುತ್ತಾ ನಿಲ್ಲುವನು. ಒಳಗೆ ಸರದ ನಿಲ್ತಾನ. ಎಲ್ಲಿ ತನಕ ಸರಿತಾನ್ರಿ, ಇನ್ನು ನನಗೆ ಯಾವುದೂ ಬಾಧೆ ಇಲ್ಲ ಅನ್ನುವಷ್ಟು ಒಳಗೆ ಸರಿತಾನ. ಅಬಾಧಿತವಾಗಿರ್ತಕ್ಕಂಥ ಸಚ್ಚಿದಾನಂದ ಘನ ವಸ್ತುವಿನಲ್ಲಿ ನೆಲೆಯಾಗಿ ನಿಲ್ಲು ತನಕ ಈ ಮಾಯಾಭಾವದಿಂದ ಹಿಂದೆ ಸರಿತಾನ್ರಿ. ಸರದ ನಾ ತಿಳಿದೆ ನೀ ಅದನ್ನ ಇದನ್ನ ಏನು ಅನ್ನೋದಿಲ್ರಿ, ಸುಮ್ಮನೆ ತಣ್ಣಗೆ ಒಳಗೆ ಹೋಗಿಬಿಡ್ತಾನ. ನಿದ್ದೆ ಮಾಡವ ಗಂಟೆ ಬಡಿತಾನ. ಓಣ್ಯಾಗ ಹೋಗಿ ಗಂಟೆ ಬಡ್ದು ನೋಡ್ರಿಪ್ಪ ನಾನು 8:30 ನಿದ್ದೆ ಮಾಡ್ತೀನಿ, ಹೇಳ್ಬೇಕಾಗೈತಿ ನಿಮ್ಗೆ ಹೇಳೇನಿ ಅಂತ ಹೇಳಿ ಬಂದು ಹಾಸಿ ಮಕ್ಕೊಂತೇವನ. ನಿದ್ದೆ ಬಂದಾವೇನು ಮಾಡ್ತಾನೆ, ಮಂದಿಗೆ ಹೇಳ್ತಾನೆ. ನಿದ್ದೆ ಬಂತಂದ್ರೆ ಜೋರು ನಿದ್ದೆ ಬಂತಂದ್ರೆ ಹಾಸಿಗೆ ಸತಿ ಹಾಸೋದಿಲ್ಲ. ನಾನು ಒಮ್ಮೆ ಏನಾಗ್ಬಿಟ್ಟೈತೆ ರೀ, ಧನು ಆಗಿಬಿಟ್ಟೈತೆ. ಬಂದೀನಿ ರೀ ಆಶ್ರಮಕ್ಕೆ. ಬಂದು ಸ್ವಲ್ಪ ಹಂಗೆ ಕದ ಮುಂದಕ್ಕೆ ಮಾಡೀನಿ ರೀ. ಕುಂತ್ರ ತಡಿ ಒಂದು ಈಟ್ ಅಂತೇಳಿ ಜಳ ಬ್ಯಾಸಿಗೆ ಜಳ ಇರೋದ್ನೇ ಹಂಗೆ ಕಲ್ಲು ಮ್ಯಾಗ ಹಂಗೆ ಒಂದು ಈಟ್ ಹೊಳ್ಳೇನಿ ರೀ. ಹೊಳ್ಳಿದ ಕೂಡಲೇ ನಿದ್ದಿನ ಹೊಯ್ತಿ ಬಿಡ್ಬೇಕ್ರೆ. ಅವಾಗ ಯಾರೂ ಬರ್ತಿದ್ದಿಲ್ಲ ಮನ್ಕೊಳಕ್ಕೆ. ನನಗೆ ಘಾಟ್ ಇದ್ದು ಹೆಚ್ಚಿ ಬಿಡುತ್ತೆ ರೀ. ಸರು ರಾತ್ರಿಗೆ ಆಗೈತಿ. ಅವಾಗ ಹೇಳ್ತೇನೆ ರೀ, ಲೈಟ್ ಹಚ್ಚಿದಂಗೆ ಮಕ್ಕೊಂಡೀನಿ. ಕದ ಮುಂದಕ್ಕೆ ಆಗೈತದ ಟ್ಯೂಕ್ ಅನ್ಕೊಂಡಿರಿ, ತಕ್ಕೊಂಡು ನಿಂತೈತಿ. ನಿದ್ದೆ ಬಂತಂದ್ರೆ ರೀ ಕದ ಹಾಕಿನೂ ಕಬರ್ ಆಗೋದಿಲ್ಲ, ಲೈಟ್ ಆರ್ಸೇನೂ ಇಲ್ಲ ಕಬರ್ ಆಗಂಗಿಲ್ಲ. ಸುತ್ತಮುತ್ತಲು ಯಾರದಾರ ಅನ್ನೋದು ಖಬರ್ ಆಗೋದಿಲ್ಲ. ಅಂದ್ರೆ ನಿದ್ದೆ ಬಂದ ಮಂದಿಗೆ ಹೇಳ್ತಾನೆ, ನಿದ್ದೆ ಬಂತ್ರಿಪೋ ಇದಕ್ಕೋ ಏನಾರು ಊರಾಗ ಕಾರ್ಯಕ್ರಮ ಇದ್ದು ಅಂತಂದ್ರೆ ಈ ಪಂಚಾಯತಿಲಿಂದ ಗಂಟೆ ಬಡಿಯಕ್ಕೆ ಕಳ್ಸಿರ್ತಾರೆ. ಪಂಚಾಯತಿ ಕೂಡೈತಿ, ಗ್ರಾಮ ಪಂಚಾಯತಿ ಐತಿ, ಎಲ್ಲರೂ ಬರ್ರಿ ಅಂತ ಗಂಟೆ ಬಿಡಿತಿರ್ತಾರಲ್ಲ. ಹಿಂಗೆ 6 ತಿಂಗಳಿಗೊಮ್ಮೆ ಹಂಗೆ ಏನಾರು ಯಾರಿಗೆ ಮಂದಿಗೆ ಬಡೋದು ಹಂಗೆ ಅಷ್ಟ್ರು ಬಡಬಡ್ದ ಮಕ್ಕಳ್ದಾದ್ರೆ ಊರು ದರುನ ಹಿಡಿತೈತಿ. ಅಷ್ಟ್ರು ನನ್ನ ಗಂಟೆ ಮಾಡಿ ನನಗೆ ನಿದ್ದೆ ಬಂದತ್ರಪ್ಪ ಯಾರು ಕೇಳೋದು, ಸುಮ್ಮನೆ ನಿದ್ದೆ ಬಂತಿಲ್ಲ ಮಕ್ಕೊಂಬಿಡು. ಹಂಗೆ ಬ್ರಹ್ಮವನ್ನು ಅರ್ದಿನಿ ಅಂತ ಹೇಳ್ಕೊಂತ ಕುಂತ್ರೆ ಗಂಟೆ ಬಾರಿ ಹೇಳಿದಂಗಿರ್ಬೇಕು, ಹೇಳೋ ಅವಶ್ಯಕತೆನೇ ಇಲ್ಲ. ಮುಕ್ತನಾಗಿ ಬಿಡ್ತಾನ್ರಿ ಅವ. ಎಲ್ಲ ಉಸಾಬರಿಯನ್ನು ಬಿಟ್ಟು ತನ್ನೊಳಗೆ ಉಳಿದೇನಕ್ಕನ ಮುಕ್ತನಾಗ್ತಾನ, ಪರಮ ಸುಖಿ ಆಗ್ತಾನ. ನೋಡ್ರಿ, ಅದಕ್ಕೆ ಹೇಳ್ತಾರ ಇದರ ಅಭಿಮಾನವೇಕಿ ಎಂದು ಸುಮ್ಮನೆ ಮೆಲ್ಲ ಮೆಲ್ಲನೆ ಒಳ ಸರಿಯುತ್ತ ನಿಲ್ಲುವರು. ಇವರೇ ಸುಖಿಯಾಗುವರು. ಇವರ ಸುಖಿ. ಜಗತ್ತಿನೊಳಗೆ ಯಾರ ಸುಖಿ? ಯಾವ ಈ ಮಾಯಾದ ಭಾವದಿಂದ ಹಿಂದೆ ಸರದ ಆತ್ಮತತ್ವದೊಳಗೆ ನೆಲೆ ನಿಲ್ತಾನ ಅವನ ಸುಖಿ. ಜ್ಞಾನಿ ಒಬ್ಬನ ಸುಖಿ. ಸುಖದ ಪಿಂಡ ಹೊಡೆತುಂಬ ಉಂಡ ಯಾರ ಜೀವನ್ಮುಕ್ತ ಒಬ್ಬನ ಸುಖದ ಪಿಂಡ್ರಿ ಅದ. ನಮ್ಮ ಎಲ್ಲ ಎಂಥ ಪಿಂಡಿವು? ದುಃಖದ ಪಿಂಡ್ರಿ ಇವ. ನಾವೆಲ್ಲ ದುಃಖಿಗಳ. ಹಂಗೆ ಮ್ಯಾಗ ಆರಾಮ್ರಿ. ನಮ್ಮ ಗುರುಗಳು ಹೇಳ್ತಿರ್ತಾರೆ, ಯಾರನ್ನ ಬೇಕಾದವ್ರನ್ನ ಕೇಳ್ರಿ ಆರಾಮದಿರಿ ಅಂದ್ರೆ ಒಟ್ಟರು ಆರಾಮ ಅಂತಾವು. ಅಷ್ಟು ಆರಾಮ ಇರೋದಿಲ್ಲ. ಆರಾಮ್ರಿ ಅಂದ್ಕೂಡಿ ಆರಾಮ ಅಂತಾವು. ಮತ್ತು ನೀವು ಆರಾಮ್ರಿ, ನಾವು ಆರಾಮ್ರಿ. ಸುಳ್ಳ ಒಟ್ಟ ತಗಲ ಹೇಳೋದು. ಇದಕ್ಕೂ ಆರಾಮ ಇರೋದಿಲ್ಲ, ಅದಕ್ಕೂ ಆರಾಮ ಇರೋದಿಲ್ಲ. ಆರಾಮ ಕರೆನ ಆರಾಮದಿರಿ ಅಂತ ಮತ್ತೆ ದಿಡಿಸ್ ಕೇಳಿದ್ರಿ, ಏನಕ್ಕೆ ಆರಾಮ ಅನ್ಕೊಂಡು ಸತ್ತು ಹೋಗುದ್ರಿ ಅಂತ ಮತ್ತೆ ಮುಂದಿನ ಶಬ್ದ ಈಗ ಹೋಗ್ಬಿಡೋದ್ರಿ ಅಂತ. ಅಂದ್ರೆ ಅನ್ಕೊಂತ ಹೋಗೋದಂತ ಇರ್ಕೊಂತ ಹೋಗೋದಲ್ಲ. ನೋಡ್ರಿ, ನೀವು ಭಾಳ ದಿಟ್ಟಿಸ್ ಕೇಳ್ರಿ. ನೀವು ಕರೆನ ಆರಾಮದಿರಿ ನೀವು ಅನ್ರಿ. ನೀವು ಎರಡನೇ ಶಬ್ದ ಅವ್ರು ಏನಂತಾರ್ರಿ ಈ ಶಬ್ದ? ಎಲ್ಲಿ ಆರಾಮ್ ತರ್ತೀರಿ? ಹಂಗ ಆರಾಮ ಅನ್ಕೊಂತ ಚಟದ್ ಹೋಗುದ್ರಿ. ಇದು ಎಲ್ಲಿ ಐತಿ ಜೀವನದಾಗ ಆರಾಮ? ಮತ್ತು ಮೊದಲು ಏನಂದ? ಆರಾಮ. ಒಂದೇ ಕೇಳೋದು ಸುಳ್ರಿ.
ಭಾಳ ಒತ್ತಿ ಕೇಳಿದಾಗ ಕರೆ ಹೇಳೋದು ನಮ್ಮ ಚಾಳಿದು ಒಂದೇ ಜೋಕದು ಒಂದೇ ಜೋಕದು ಜೋಕ್ ಇರೋದು. ಹೀಗೆ ಆರಾಮ ಅನ್ಕೊಂತ ಹೋಗಿ ಹೊರತಾಗಿ ನಿಜವಾದ ಆರಾಮವನ್ನು ಹೊಂದಾಕ ಸಾಧ್ಯನ ಆಗೋದಿಲ್ಲ. ನೋಡ್ರಿ ನಿರಭಿಮಾನ ನೋಡ್ರಿ ಚಿಂತವೇ ನೋಡ್ರಿ ನಿರಭಿಮಾನ ನಿಶ್ಚಿಂತೆಯಿಂದ ಐತಲ್ಲಿ ಅಭಿಮಾನವನ್ನು ಬಿಟ್ಟು ಯಾರು ನಿಶ್ಚಿಂತೆಯಿಂದ ಇರೋದು ಕಲಿತಾರ ಅವ್ರು ಏನಾಗ್ತಾರ ಸುಖಿ ಆಗ್ತಾರ. ಮುಕ್ತಿ ಎನಿಸುವುದು ಇದೇ ಜ್ಞಾನಿಗಳ ಇರುವು. ಯಾವುದು ನಿರಭಿಮಾನದಿಂದ ಇರುವುದು, ಚಿಂತೆ ಇಲ್ಲದೆ ಇರುವುದು, ಇವೇನು ಗುಣ ಅದಾವಲ್ಲ ಇವ ಮುಕ್ತತೆಯ ಲಕ್ಷಣಗಳು ಅಂತ. ಇದೇ ಜ್ಞಾನಿಗಳ ಇರುವುದು. ಹೆಂಗಿರ್ತಾರ ಅವರು? ಹಿಂಗಿರ್ತಾರಂತ ಹೇಳಿದ್ರು ಅವರು. ಇನ್ನು ಮುಂದೆ ಹೇಳ್ತಾರ ನೋಡ್ರಿ, ವಿಚಾರಹೀನರು ತಾವು ಮಾಡಿದ್ದನ್ನೇ ಜ್ಞಾನಿಗಳು ಮಾಡುವರು ಎನ್ನುವರು. ಅವರಿಗೂ ನಮ್ಮಂತೆ ಕೈಕಾಲುಗಳಿವೆ, ಆಸೆ ಬಹಳವಿದೆ, ಏನೋ ಒಂದು ಜಾದು ಹೂಡಿರುವರು. ಮಳ್ಳ ಜನರು ಹೋಗಿ ಕಾಲಿಗೆ ಬೀಳುತ್ತಾರೆ. ಅಂತಹವರು ನೋಡ್ರಿ, ಅಂಥದ್ದು ಅವರ ಹತ್ತಿರ ಏನಿದೆ ಎಂದು ನಿಂದಿಸುವರು, ಪೆಟ್ಟು ತಿನ್ನುವರು. ಆದರೆ ಜ್ಞಾನಿಗಳು ಇದಕ್ಕೆ ಸೊಪ್ಪು ಹಾಕುವುದಿಲ್ಲ. ಆನೆ ನೀರಾಟದೊಳು ಮೀನ ಕಂಡಂಜುವುದೇ, ಹೀನ ಮಾನವರ ಬಿರುನುಡಿಗೆ ತತ್ವಜ್ಞಾನಿ ಅಂಜುವನೆ ಸರ್ವಜ್ಞ ಎಂಬಂತಿರುವುದು. ಆದರೆ ಆ ಜ್ಞಾನಿಯು ನಿರ್ಲೇಪನೂ ನಾಮರೂಪರಹಿತನೂ ಸೀಮಾತೀತನೂ ಇರುವನು. ಏನು ಹೇಳ್ತಾರ? ವಿಚಾರಹೀನರು ತಾವು ಮಾಡಿದ್ದನ್ನೇ ಜ್ಞಾನಿಗಳು ಮಾಡುವರೆಂದು ಅನ್ನುವರು. ಸಾಮಾನ್ಯವಾಗಿ ವ್ಯವಹಾರಿಕವಾಗಿ ಸಾಮಾನ್ಯ ಜನರಿನ ದೃಷ್ಟಿಕೋನ ಹೆಂಗಿರ್ತದ? ಜ್ಞಾನಿಗಳಲ್ಲಿ ನಮ್ಮಲ್ಲಿ ಏನು ವ್ಯತ್ಯಾಸ ಐತಿ? ಎಷ್ಟು ಅವ್ರು ಬೆನ್ನ ಹತ್ತೀರಿ ನೀವು? ಅವರಲ್ಲಿ ಅಂಥದ್ದು ಏನೈತಿ? ಆತ್ಮಾನಂದ ಅಜ್ಜಾರಲ್ಲಿ ಏನು ಅಂಥದ್ದೈತಿ? ಶಿವಾನಂದ ಅಜ್ಜಾರಲ್ಲಿ ಏನು ಅಂಥದ್ದೈತಿ? ನೋಡ್ರಿ ನಮಗತಿ ಅವರು ಮದುವೆಗೆ ಅವರು ಒಂದು 2-3 ಮಕ್ಕಳನ್ನ ಹಡದಾರ. ನಮಗವ್ರಿಗೆ ಏನು ವ್ಯತ್ಯಾಸ ಆತ? ಅವರು ಒಂದು ಮನೆ ಕಟ್ಕೊಂಡಾರ, ಹೌದಿಲ್ರಿ? ಅವರು ದುಡಿತಾರ. ಏನು ಬದ್ಲಿ ಐತಿ ಹೇಳ್ರಿ ಇದ್ರಾಗ ಅಂತಾರ ಅವರು. ಯಾರಂತಾರ ಹಿಂಗ? ಸಾಮಾನ್ಯ ಜನರ್ರಿ. ಅವ್ರು ಪ್ಯಾಂಟ್ ಹಾಕೊಂತಿದ್ರಂದ್ರೆ ಅಥವಾ ದೋತ್ರ ಉಡ್ತಿದ್ರಂದ್ರೆ ನಾವು ಏನಂತೀವಿ? ಎಲ್ಲರೂ ದೋತ್ರ ಉಟ್ಕೊಂಡಾರ, ಎಲ್ಲರೂ ಪ್ಯಾಂಟ್ ಹಾಕೊಂಡಾರ. ನೋಡ್ರಿ, ಅವ್ರಿಗೂ ಹೊಟ್ಟೆ ಎಷ್ಟೈತಿ, ನಮಗೂ ಹೊಟ್ಟೆ ಎಷ್ಟೈತಿ. ಅವರು ತಾಯಿ ಹೊಟ್ಯಾಗ ಹುಟ್ಟಿ ಬಂದಾರ, ನಾವು ತಾಯಿ ಹೊಟ್ಯಾಗ ಹುಟ್ಟಿ ಬಂದೇವಿ. ಏನು ಅಂತರ್ಲಿ ಜಿಗದಾರ ಅವ್ರು? ಇಲ್ಲ. ಹಿಂಗಂತಾರ ಅವ್ರ. ನಮಗೆ ಅವ್ರಿಗೇನು ಡಿಫ್ರೆನ್ಸ್ ಐತಿ? ಸಾಮಾನ್ಯರ ಗತಿ ಅದಾರ್ರಿ. ನಮಗತಿ ಎಷ್ಟು ತಲೆ ಕೆಡಿಸ್ಕೊಂಡು ಉದ್ದಾಡ ಬೀಳ್ತಾವ, ದೇವ್ರಂತ ನಮಸ್ಕಾರ ಮಾಡ್ತಾವ, ಬುದ್ಧಿ ಎಲ್ಲಿಟ್ಟಾವ ಅಂತಾರ. ಯಾರು? ಸಾಮಾನ್ಯ ಜನರು. ಇಲ್ಲಿ ಹೇಳ್ತಾರ ನೋಡ್ರಿ ಅದನ್ನ, ವಿಚಾರಹೀನರು ಹಿಂಗೆ ಮಾತಾಡೋದು. ವಿಚಾರ ಇಲ್ಲದವ್ರು ಮಾತಾಡ್ತಾರೆ. ವಿಚಾರಹೀನರು ತಾವು ಮಾಡಿದ್ದನ್ನೇ ಜ್ಞಾನಿಗಳು ಮಾಡುವರೆಂದು ಅನ್ನುವರು. ನಾವೇನು ಮಾಡ್ತೀವಿ ಹಂಗ ಮಾಡ್ತಾರ. ಏನು ವ್ಯತ್ಯಾಸ ಐತಿ? ನೋಡ್ರಿ, ಅವರಿಗೂ ನಮ್ಮಂತೆ ಕೈಕಾಲುಗಳಿವೆ. ಏನು ನಮ್ದು ಚರ್ಮದ್ದು ಐತಿ, ಕೈ ಕಾಲು. ನಮ್ಮ ಶರೀರದೊಳಗೂ ಎಲಬದಾವ, ಅವರಿಗೂ ಎಲಬದಾವು. ಇವ್ರು ಸ್ಟೀಲಿನ, ಹಿತ್ತಾಳಿವು, ತಾಮ್ರದ್ದು, ಬಂಗಾರ, ಬೆಳ್ಳಿವು ಇಲ್ಲ ರೀ ಅದಾವ. ಅವರು ಇಲ್ಲ ಹಿಂಗಂತಾರ್ರಿ. ನೋಡ್ರಿ, ನಮ್ಮಂತೆ ಕೈಕಾಲುಗಳಿವೆ, ಆಸೆ ಬಹಳವಿದೆ. ನೋಡಿ, ಆಸೆ ಇಲ್ಲಂತೀರಿ ಅವರಿಗೆ? ಭಾಳ ಐತೆ ಅವ್ರಿಗೆ ಆಸೆ. ಅದಕ್ಕೆ ದೊಡ್ಡ ಆಶ್ರಮ ಕಟ್ಕೊಂಡು ಕುಂತಾರ ಅವ್ರು ಅಂತ. ಇವು ಆಸೆ ಬುರ್ಕ್ ಇರ್ತಾವ, ಅವ್ರಿಗೂ ಆಸೆ ಐತೆ ಅಂತ ಇವರು ತಿಳ್ಕೊಂತಾರ. ಯಾವ ಒಬ್ಬವ ಕತ್ತಿಗೆ ಬಸವ ಅಂಥೇಳಿ ಅನ್ಕೊಂತ ಅಡ್ಯಾಡಕತ್ತಿದ್ನಂತ. ಗುರುದೇವ ಆತ್ಮಾನಂದರ ಮಂತ್ರ ಅದಾವಲ್ರಿ, ಓಂ ನಮೋ ನಾನವೇ, ಓಂ ನಮಃ ಸುಖಾಯ ಶಿವಾಯ. ಓಂ ನಮಃ ಶಿವಾಯ ಅಲ್ಲಂತ, ಇವ್ರದ್ದೊಂದು ಮಂತ್ರ ವಿಶೇಷಪ್ಪ, ಓಂ ನಮಃ ಸುಖಾಯ ಅಂತ, ಸುಖಕ್ಕೆ ನಮಸ್ಕಾರ ಅಂತ. ನಾ ಕತ್ತಿಗೆ ಬಸವ ಅಂತೀನಿ ನೋಡಂತ ಅಂದ್ರೆ ಟೀಕಾ ಮಾಡಾಕ್ರಿ. ಹಿಂಗೆ ಅನ್ನಕತ್ತಾನ್ರಿ ಅಪ್ಪ ಒಬ್ಬವ, ಕತ್ತಿಗೆ ಬಸವ ಅನ್ನಕತ್ತಾನ. ಅನ್ಕೊಂತ ಹೋಗಲ್ಲಕವ ಅವ ಕತ್ತಿ ಹೆಂಗೆ ಕಂಡತಿ? ಬಸವನ ಗತೆ ಕಂಡತಿ. ಅನ್ಕೊಂತ ಹೋಗಲ್ಲ, ಅದೇ ತಲೆ ಕೆಡಿಸ್ಕೊಂತೀರಿ ಅಂದ್ರಂತ ಆತ್ಮಾನಂದ ಅಜ್ಜ ಅವರು. ಮುಂದೆ ಅವ ಏನು ಫಲ ಉಣ್ಣು
ಅದರ ಫಲ ಉಂಡ. ಹಿಂಗಿರ್ತದದು. ಅವ್ರು ಏನು ಮಾಡಿಬಿಡ್ತಾರೆ, ಅದನ್ನು ಉದಾಸೀನ ಮಾಡಿಬಿಡ್ತಾರೆ, ಹಚ್ಕೊಳ್ಳೋದಿಲ್ಲ ಅವರು. ಅಜ್ಞಾನಿಗಳು ಮಾತನಾಡೋದನ್ನು ಜ್ಞಾನಿಗಳು ಒಳಗೆ ತಗೊಳ್ಳೋದಿಲ್ಲ. ನೋಡಿ, ನಮ್ಮಂತೆ ಕೈಕಾಲುಗಳಿವೆ, ಆಸೆ ಬಹಳವಿದೆ, ಏನೋ ಒಂದು ಜಾದೂ ಹೂಡಿರುವರು. ಮತ್ತವರು ಅಂದುದು ಕರೆ ಹಾಕವಲ್ರಿ, ಏನೋ ಜಾದೂ ಕಲ್ತಾನವ. ಈ ಸುಡುಗಾಡು ಸಿದ್ಧರು ಕಲ್ತಿರ್ತಾರಲ್ಲ, ಅವ್ರೇನು ಧ್ಯಾನ ಆಗಿರ್ತತಾನ ಅವ್ರಿಗೆ ಸುಡುಗಾಡು ಸಿದ್ಧರಿಗೆ ಏನೋ ಒಂದು ಮಂತ್ರ ಸಿದ್ಧಿ ಮಾಡ್ಕೊಂಡಿರ್ತಾರೆ, ಹಂಗೆಲ್ಲ ಮಾಡ್ತಿರ್ತಾರೆ, ಹಂಗೆ ಇವರು ಮಾಡ್ತಾರ ಅಂತ ಸಾಮಾನ್ಯ ಜನರು ಏನಂತಾರೆ ತಿಳ್ಕೊಂತಾರ. ಏನೋ ಒಂದು ಜಾದೂ ಹೂಡಿರುವರು, ಮಳ್ಳ ಜನರು ಹೋಗಿ ಕಾಲಿಗೆ ಬೀಳುತ್ತಾರೆ. ಅಂತಹದು ಅವರ ಹತ್ತಿರ ಏನಿದೆ ಎಂದು ನಿಂದಿಸುವರು. ಅಷ್ಟೇ ಅಲ್ಲ, ಮುಂದೆ ಹಿಂಗೆ ನಿಂದೆ ಮಾಡಿ ಮಾಡಿ ಪೆಟ್ಟು ತಿನ್ನುವರು. ಶಿವಾನಂದಜಿ ಅವ್ರ ಅಡ್ಡ ಪಲ್ಲಕ್ಕಿ ಉತ್ಸವ ಹೊಂಟಿತ್ತಂತ್ರಿ. ಇವೇನು ದೊಡ್ಡ ಪಲ್ಲಕ್ಕಿ ಹಾಕುಂತಾನಂತ ಒಬ್ಬ ಹೋಗಿ ಅಡ್ಡ ಮಾಡಕ್ಕೆ ಹೋದ್ನಂತ್ರಿ. ಅವನು ಹಿಡಿದು ಸರಿಸಿದ್ರಂತ. ಮನ್ಯಾಗ ಕಡುಬು ತಿನ್ನಾಕ ಹೋಗ್ಯಾನ್ರಿ, ಗಂಟಲಾಗಿ ಸಿಕ್ಸತ್ತಂತ. ಕಡುಬು ಅಡ್ಡ ಗಂಟಲಾಗಿ ಸಿಕ್ಸತ್ತಾನ್ರಿ. ಎದಕ್ಕೆ ಅಡೆತಡೆ ಮಾಡಿನ್ನು? ಜ್ಞಾನಿಗಳ ಉತ್ಸವಕ್ಕೆ, ಜ್ಞಾನಿಗಳ ಸಮಾರಂಭಕ್ಕೆ ಅಡ್ಡಿ ಮಾಡಿದ. ಅದಕ್ಕೆ ರೀ ಇವ್ರು ಹಂಗದಾರ ಇವ್ರು ಹಿಂಗದಾರ ಅನ್ನಕ್ಕೆ ಹೋಗ್ಬಾರ್ದು. ಯಾವ ಜ್ಞಾನಿಗಳು ಹೆಂಗಿರ್ತಾರೆ ಗುರ್ತಾಗಂಗಿಲ್ಲ. ಸುಮ್ಮನೆ ಸರ್ಕೊಂಬಿಡುದ್ರಿ. ಅದಕ್ಕೆ ಬೆಂಕಿ ಅಂತಕ್ಕೆ ಹೋದ್ರೆ ಸುಡ್ತತಿ. ಬೆಂಕಿ ಪರೀಕ್ಷೆ ಮಾಡಕ್ಕೆ ಹೋದ್ರೆ ಏನು ಮಾಡ್ತದ? ನೋಡುನ್ ತಡಿ, ನೀ ಸುಡ್ತೀಯೋ ಏನು ತಣ್ಣಗದಿಯೋ, ಸುಡ್ತೀಯೋ ನೀ ತಣ್ಣಗದಿಯೋ, ಬಾ 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 ಅವನಿಟ್ಟು ಬಗಲಾಕ್ ಕುಂದ್ರ, ಬಾ 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 ಕಿಸಿಯಾಕ ಕುಂದ್ರ ಅಂತ ಇಟ್ಕೊಂಡ್ರೆ ಪರೀಕ್ಷೆ ಮಾಡಕ್ಕೆ ಹೋದ್ರೆ ಏನು ಮಾಡ್ತತಿ? ಸುಡ್ತತಿ. ಬೆಂಕಿ ಇದು ಒಂದ ಸುಡ್ತತ್ರಿ. ಜ್ಞಾನಿ ಜೋಡಿ ವೈರತ್ವ ಕಟ್ಕೊಂಡ್ರೆ ನಮ್ಮ ಜನ್ಮಾಂತರ ನಮಗೆಲ್ಲ ದುಃಖ ಪ್ರಾಪ್ತಿ ಆಗ್ತದೆ. ಅದಕ್ಕೆ ರೌರವ ನರಕ ಪ್ರಾಪ್ತಿ ಆಗತ್ರಿ. ಬ್ರಹ್ಮಜ್ಞಾನಿಗಳ ವಿರೋಧ ಹಾಕೋಬಾರ್ದು, ಅವರಿಗೆ ನಿಂದ ಮಾಡಬಾರ್ದು. ಅದಕ್ಕೆ ನಿಜಗುಂಡ್ರಂತೆ ಹೇಳೇ ಬಿಟ್ಟಾರೆ, ನಿಂದಿಸಿ ನುಡಿಯದಿರ ಆರನ್ನು. ಜ್ಞಾನಿನಷ್ಟ ಅಲ್ಲ, ಯಾರನ್ನೂ ನಿಂದ ಮಾಡಕ್ಕೆ ಹೋಗ್ಬೇಡ. ನಿಂದಿಸಿ ನುಡಿಯದಿರ ಆರನ್ನು, ಮನಸ್ಸಿಗೆ ಬಂದಂತೆ ನಡೆಯದಿರಿ ಹದಲ್ಲಿ, ಒಂದು ಒಡೆಯದಿರು ಕಾಮಾದಿಗಳನ್ನು ಜಯಿಸೆಂದು ಕೈಬಿಡಿದನು ಗ್ರಹಿಸುವ. ಯಾರನ್ನೂ ನಿಂದ ಮಾಡಕ್ಕೆ ಹೋಗ್ಬೇಡಪ್ಪ. ಯಾರೇ ನಿನ್ನ ನಿಂದ ಮಾಡಿದ್ರಂದ್ರೆ ಆ ನಿಂದೆಯನ್ನು ನಿನ್ನ ಮನಸ್ಸಿನೊಳಗೆ ತಗೊಳಕ್ಕೆ ಹೋಗ್ಬೇಡ. ಜಗತ್ನಾಗಿರೋರ ಇವ್ರು ಅಂತ ತಿಳ್ಕೊಂಡು ಸುಮ್ಮಿದ್ದು ಬಿಡು. ಲುಚ್ಚ ಅದಾನ, ಲಪ್ಪಂಗ ಅದಾನ, ಬದ್ಮಾಸ್ ಅದಾನ, ಹಲಕಟ್ಟು ಅದಾನ ಅಂದ್ರೂ ಏನು ಮಾಡಬಾರ್ದು ರೀ? ಹಚ್ಕೊಳಬಾರ್ದು. ಹಚ್ಕೊಂಡ್ರೆ ನಮಗೆ ಜ್ಞಾನ ಆಗಿಲ್ಲ ಅಂತ ಅರ್ಥ. ಯಾರು ಏನಂದ್ರೂ ಹಚ್ಕೋಬಾರ್ದ್ರಿ. ಹೊಗಳಿದ್ರು ತಲೆ ಕೆಡಿಸ್ಕೋಬಾರ್ದು, ತೆಗಳಿದ್ರು ತಲೆ ಕೆಡಿಸ್ಕೋಬಾರ್ದು. ಈ ಜಗತ್ತಿನೊಳಗೆ ಇವು ಕಾಮನ್. ಎದ್ದಾಗಿನಿಂದ ಮನ್ಕೊಳ್ಳೋ ತನಕ ಇವು ಇರುವರಿ. ಎಷ್ಟೋ ಮಂದಿ ನಮ್ಮನ್ನು ಹೊಗಳತ್ತಾರ, ಎಷ್ಟೋ ಮಂದಿ ನಮ್ಮನ್ನ ತೆಗಳ್ತಾರೆ. ಬೇಕಾದ್ರೆ ನೋಡ್ರಿ, ನೀವು ಲಕ್ಷ್ಯ ವಹಿಸಿ ನೋಡ್ರಿ. ನೀವು ಒಂದಿಷ್ಟು ಮಂದಿ ನಿಮ್ಮನ್ನು ಹೊಗಳತಿರ್ತಾರ, ಒಂದಿಷ್ಟು ಮಂದಿ ತೆಗಳ್ತಿರ್ತಾರ. ಇಲ್ಲೇ ಪ್ರವಚನ ಕೇಳೋತ್ನಾಗ ಹಂಗೆ ಆಗ್ತಿರ್ತೈತಿ. ಎಷ್ಟು ಚಲೋ ಹೇಳ್ತಾನಲ್ಲ ಅಂತ ಒಂದಿಷ್ಟು ಮಂದಿ ನಿಂತಿರಿ, ಮನಸ್ಸಿನಾಗ ಅಂತಿರ್ತೀರಿ, ಏನು ಹೇಳ್ತಾನೆ ನೀವು ಹಿಂಗೂ ಅಂತಿರ್ತೀರಿ. ಅಂದ್ರೇನು ಹಂಗೂ ಇರ್ತತಿ, ಹಿಂಗೂ ಎಲ್ಲ ಇರುವುದರಿ. ವಿಷಮ ಸಂಸಾರವಿದನೋ ಕನಸಂದ ರೀ. ನಿಂದಾನು ತಗೋಬೇಡ, ಸ್ತುತಿನೂ ತಗೊಳಕ್ ಹೋಗ್ಬೇಡ. ಹಿಂಗ ಅಜ್ಞಾನಿಗಳ್ರಿ, ಜ್ಞಾನಿಗಳನ್ನ ತಿಳಿಲಾರ ನಿಂದಿಸಿ ಏನು ಮಾಡ್ತಾರಂದ್ರೆ ಅದರ ಪೆಟ್ಟನ್ನು ತಿಂತಾರ. ಇಲ್ಲಿ ಅದನ್ನ ಹೇಳ್ತಾರ ನೋಡ್ರಿ, ಪೆಟ್ಟು ತಿನ್ನುವರು, ಆದರೆ ಜ್ಞಾನಿಗಳು ಇದಕ್ಕೆ ಸೊಪ್ಪು ಹಾಕುವುದಿಲ್ಲ, ಅದನ್ನು ತಿಳಿಯಾಗ ಹಾಕೊಳ್ಳುವುದಿಲ್ಲ. ಆನೆ ನೀರಾಟದೊಳು ಮೀನ ಕಂಡಂಜುವುದೇ, ಹೀನ ಜನರ ಮಿರುನುಡಿಗೆ ತತ್ವದ ಜ್ಞಾನಿ ಅಂಜುವನೇ ಸರ್ವಜ್ಞ. ಸರ್ವಜ್ಞ ಮಹಾಕವಿ ಹೇಳ್ತಾನೆ. ಆನೆ ಜಳಕ ಮಾಡಕತ್ತಿತ್ತಂತೆ ನೀರಾಗ. ಒಂದು ಮೀನು ಬಂತಂತ, ಯವ್ವ ಅಂತಂತದ ಆನೆ ಅಂತತಿ. ಮೀನಾ ನೋಡಿ, ಏನು ದೊಡ್ಡ ಅವದಿಯಪ್ಪ ನೀನು, ಅನಿಕಿತ್ತು ದೊಡ್ಡ ಅವಧಿ ನೋಡು ಅಂತತ್ತೇನೆ. ಅದು ಮೀನಕ್ಕೆ ಆ ಮೀನಾ ತೂಕ ಮಾಡಕ್ಕೆ ಹಚ್ಚುದ್ರಿ, ಈಚೆ ಕಡೆ ಆನೆ ತೂಕ ಹಚ್ಚುದು ಯಾವ ದೊಡ್ಡದಕತಿ? ಅದು ಎಷ್ಟು ಪಟ್ಟು ದೊಡ್ಡದಾಗ್ಬೋದು ಲೆಕ್ಕ ಹಾಕಿದ್ರೆ ಹಂಗೆ. ಆನೆ ತೂಕ ಎಷ್ಟು ಹೆಚ್ಚಕತಿ, ಮೀನಿನ ತೂಕಕ್ಕಿಂತ ಆನೆ ತೂಕ ಎಷ್ಟು ಹೆಚ್ಚಕತಿ ಅಂತ ಲೆಕ್ಕ ಮಾಡಾಕರೆ ಬರ್ತತನ. ಅದಕ್ಕೆ ಇನ್ನೊಂದು ಶಬ್ದ ಬಳಸ್ತಾರೆ ನೋಡ್ರಿ, ಅಜ ಗಜ ಅಂತಾರ. ಅಜ ಅಂದ್ರೆ ಆಡ್ರಿ, ಗಜ ಅಂದ್ರೆ ಆನೆ. ಆಡಿಗೆ ಆನಿಗೆ ವ್ಯತ್ಯಾಸ. ಸರ್ವಜ್ಞ ಮಹಾಕವಿ ಇನ್ನೋಡ್ ತಾಳಗೆ ಹೋಗಿ ಹೇಳಾನಿ ಏನಂತ,
ಆನೆಗೆ ಮೀನಿಗೆ ಹೋಲಿಕೆ ಮಾಡಿ ಹೇಳಕತ್ತಾನ ನೋಡ್ರಿ. ಆನೆ ನೀರಾಟದೊಳು ಮೀನ ಕಂಡಂಜುವದೆ ಹೀನ ಜನರ ಬಿರುನುಡಿಗೆ ತತ್ವದ ಜ್ಞಾನಿ ಅಂಜುವನೆ ಸರ್ವಜ್ಞ. ಈ ಸಂಸಾರನ್ನು ಸಾಗರದೊಳಗ ಸಂಸಾರನ್ನು ನದಿ ಒಳಗ ಆನಿ ರೂಪದಂತಿರುವ ಜ್ಞಾನಿ ಈಜ್ತಿರ್ತಾನಂದ್ರೆ ವ್ಯವಹಾರ ಮಾಡ್ತಿರ್ತಾನೆ, ಜೀವನ ಸಾಗಿಸ್ತಿರ್ತಾನೆ. ಜೀವನ ಸಾಗಿಸೋದಂದ್ರೆ ಈಜುದ್ರಿ, ಇದ ಭವಸಾಗರ. ಈ ಭವಸಾಗರದೊಳಗೆ ನಾವೆಲ್ಲ ಏನು ಮಾಡಾಕತ್ತೇವಿ? ಈಜಾಕತ್ತೇವಿ. ನಾವು ಈಜಾಕತ್ತೇವಿ. ಯಾವ ರೀತಿ ಈಜಾಕತ್ತೇವಿ? ಮೀನಿನ ಗತಿ ಈಜಾಕತ್ತೇವೆ ನಾವು. ಅಜ್ಞಾನಿ ಮೀನಿದ್ದಂಗ, ಜ್ಞಾನಿ ಆನಿದ್ದಂಗ. ಅವನು ಭವಸಾಗರದೊಳಗೆ ಈಜಾಕತ್ತಾನ, ನಾವು ಈಜಾಕತ್ತೇವಿ. ಜಳಕ ಮಾಡಾಕತ್ತಾನವ, ನಾವು ತೇಲ್ಕೊಂಡು ಹೊಂಟರ್ಗತ್ತೆ ಭಯ ಪಡಾಕತ್ತೇವಿ. ಅವ ಜಳಕ ಮಾಡುವ ಹೊತ್ನ್ಯಾಗ ನಮ್ಮನ್ನು ನೋಡಿ ಯವ್ವೋ ಅಂತ ಹೆದರ್ತಾನ ಇಲ್ಲ. ಹಾನಿ ನೀರಾಟದೊಳ ಮೀನ ಕಂಡಂಜುವದೆ ಈನ ಜನರ ಬಿರುನುಡಿಗೆ ತತ್ವದ ಜ್ಞಾನಿ ಅಂಜುವನೆ ಸರ್ವಜ್ಞ. ಸರ್ವಜ್ಞ ಮಹಾಕವಿನ ಇನ್ನೊಂದು ವಚನದಲ್ಲಿ ಹೇಳ್ತಾನ, ಆನೆ ಮೇಲಿದ್ದವನು ಶ್ವಾನ ಕಂಡೋಡುವನೆ. ಆನಿ ಮ್ಯಾಗ ಕುಂತಾವ, ನಾಯಿ ಒದರಾಕೋತಿ ಯವ್ವ ಅಂತ ಓಡೋಕ್ಕನ್ನು, ಆನಿ ಮ್ಯಾಗಿಂದ ಇಳಿದು ಓಡೋಕ್ಕನ್ನು. ಎಲ್ಲಿ ಕುಂತಾನವ? ಅದು ಬೇಕಾದಷ್ಟು ಜಿಗದಾಡಿ ನಾಯಿ ಒದರಿದ್ರು ಎಲ್ಲಿ ಅದು ಆನಿ ಮರಕಾಲ್ ಕೆಳಗ. ಆನಿಗೆ ಏನು ಮಾಡೋಕ್ಕಾಗಂಗಿಲ್ಲ. ಅದು ಅವು 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 ಅಂದು ಆನಿ ಕಡಿಯಾಕ ಹೋರಿ ಎಲ್ಲಿ ಕಡಿಲಿ ಅಂತ ತಿಳಿದೇ ಇಲ್ಲ ಅದಕ್ಕೆ. ಆನಿಗೆ ಎಲ್ಲಿ ಕಡಿಲಿ ಅಂತ ತಿಳಿದಿಲ್ಲ ಅದಕ್ಕೆ, ಹಿಡಿಯಾಕ ಬರೋದಿಲ್ಲ ಅದಕ್ಕೆ. ಅದ್ರ ಚರ್ಮ ಎಷ್ಟು ದಪ್ಪ ಇರ್ತತ್ರಿ, ಒಂದು ಗೇನ್ ಇರ್ತತನ ಆನಿ ಚರ್ಮ ರೀ, ಇಷ್ಟು ದಪ್ಪ ಇರ್ತತ್ರಿ ಅದ. ಇದು ಹಲ್ಲು ಹಚ್ಚಿದ್ರೆ ಅದ್ರ ಹಲ್ಲು ಅರ್ಧ ಚರ್ಮಕ್ಕೆ ಹೋಗೋದಿಲ್ಲ. ಅದು ಅಷ್ಟೊಟ್ಟಿಗೆ ಅದೇ ಹಾಕಿ ಬಿಡ್ತತಿ ಹಲ್ಲು ಅಷ್ಟೊಟ್ಟಿಗೆ. ಒಂದು ಸೊಂಡಿಲಿ ಹಿಂಗೆ ಬಡಿತಂದ್ರೆ ಅದಕ್ಕೆ ಒದರಾಗ್ತದೆ, ಸೌಂಡ್ ಉಳಿದಿಲ್ಲ ಅಂತಂದ್ರೆ ಸತ್ತ ಬಿಟ್ಟಿರ್ತೈತ್ರಿ ಅದು. ಒಮ್ಮೆ ಹೋಗತ್ರಿ ಅದು, ಅದ್ರ ಕಸು ಹೆಂಗಿರ್ತದ್ರಿ. ಅದು ಆನೆ ಹಿಂಗೆ ಹಿಂಗೆ ಸೊಂಡಿ ಬೀಸಕ್ಕೆ ಹಚ್ಚಿ ಅಂದ್ರೆ ಅಲ್ಲಿರ್ತದ್ರಿ. ಓ ಅದು ಒದ್ರ ಮುಂದೆ ಅದ್ರ ದನಿನ ಹೋಗತ್ರಿ. ಇದು ಒದರೋ ಮುಂದೆ ಆನಿ ಮ್ಯಾಗ ಕುಂತಾಗ ಹೆದರ್ತಾನ. ಹಂಗ ಜ್ಞಾನಿ ಜ್ಞಾನಿ ಹೆಂಗಿರ್ತಾನಂದ್ರ ಈ ವಚನದೊಳಗೆ ಉದಾಹರಣೆ ಕೊಡ್ತಾರ ಅವರು. ಜ್ಞಾನಿ ಎದರ ಮ್ಯಾಗ ಕುಂತಾನ? ಜ್ಞಾನ ಅನ್ನೋ ಆನಿ ಮ್ಯಾಗ ಕುಂತಾನ. ಎದರ ಮ್ಯಾಗ ಕುಂತಾನ ನೋಡ್ರಿ. ಏನ್ರಿ ಏನ ವಚನ ಹೇಳಿನಿಲ್ಲ ನಾ ಅದನ್ನ. ಆನೆ ಮೇಲಿದ್ದವನು ಶ್ವಾನ ಕಂಡೋಡುವನೆ. ಆನಿ ಮ್ಯಾಗ ಕುಂತಾವ. ಜ್ಞಾನನ್ನು ಆನಿ ಮ್ಯಾಗ ಕುಂತಾವ. ಅಜ್ಞಾನಿಯನ್ನು ನಾಯಿ ಒದರಾಕತ್ರ ಅದನ್ನ ನೋಡಿ ಹೆದರಿ ಓಡ್ತಾನ ಇಲ್ಲ. ಆನೆ ಮೇಲಿದ್ದವನು ಶ್ವಾನ ಕಂಡೋಡುವನೆ ಈನ ಜನರ ಬಿರುನುಡಿಗೆ ತತ್ವದ ಅಜ್ಞಾನಿ ಅಂಜುವನೆ ಸರ್ವಜ್ಞ. ಅಂಜುದಿಲ್ಲ ಅಂತ ಇದನ್ನು ನಾವು ಚೆನ್ನಾಗಿ ಮನಗಾಣಬೇಕು. ನಾವು ಯಾರಿಗೂ ಅಂಜೋ ಅವಶ್ಯಕತೆ ಇಲ್ಲ. ಯಾಕ? ನಾವು ಜ್ಞಾನನ್ನು ಆನಿ ಹತ್ತಿ ಬಿಡುದ್ರಿ. ನಾವು ಹೊಗಳ್ತಿರ್ತಾವ ವಾ 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 ಜಗತ್ತಾಗ ಎಲ್ಲರೂ ಒದರ್ತಿರ್ತಾರೆ. ನಾವು ಮೊದಲು ಎದನ್ನ ಹತ್ತೋದು ಕಲಿಬೇಕು, ಸೇಫ್ಟಿಯಾಗಿರ್ಬೇಕಾರೆ. ಇಲ್ಲೇ ಎಲ್ಲರೇ ರಸ್ತಾ ದಂಡಿ ಮ್ಯಾಗ ನಿಂತು ನಾಯಿ ಬಂದು ಒದರಕ್ಕೆ ಹಚ್ಚಂದ್ರೆ ಭಯ ಬರ್ತೈತಿ. ಯಾಕೆ? ಹಿಡಿತಿತ್ತದು ಬಂದು. ಅದ್ರ ಜ್ಞಾನನ್ನು ಆನೆ ಹಚ್ಚಿದೀವಿ ಅಂದ್ರೆ ಅಜ್ಞಾನಿಂದ ನಾಯಿ ಯಾಕೆ ಬರ್ತೈತಿ? ಜ್ಞಾನ ಇದ್ರೆ ಅಜ್ಞಾನ ಬರೋದೇ ಇಲ್ಲ, ಜ್ಞಾನಕ್ಕೆ ಅಜ್ಞಾನಕ್ಕೆ ಆಗೋದೇ ಇಲ್ಲ. ಅದು ಹಂಗೆ ಹೊರಗೆ ನಿಂತು ತಗೊಳ್ಳೋದು ಒದರ್ತಿರ್ತೈತಿ. ಅದು ಬೆಳಕಿದ್ದಲ್ಲಿ ಕಾತ್ಲ ಬರೋದಿಲ್ಲ, ದೂರ ಹೇಳ್ತಿರ್ತದೆ. ನನಗೆ ಆಗೋದಿಲ್ಲ ಇಂದಂತಕ್ಕೆ ಬರಾಕ, ನನಗೆ ಆಗೋದಿಲ್ಲ ಇಂದಂತಕ್ಕೆ ಬರಾಕ. ಅದಕ್ಕೆ ಜ್ಞಾನದ ಸ್ಥಿತಿಯನ್ನು ನಾವು ಪಡೆಯಕ್ಕೆ ಏನು ಮಾಡ್ಬೇಕು ರೀ? ಪ್ರಯತ್ನ ಮಾಡಬೇಕು. ಒಂದೇಕ ಮಹಾತ್ಮರ ನಿಂದ ಮಾಡಬಾರ್ದು, ನಿಂದ ಮಾಡಬಾರ್ದ್ರಿ. ಅವ್ರ ಸೇವೆಯನ್ನು ಮಾಡಿ ಅವ್ರು ಹೇಳ್ತಕ್ಕಂಥ ಉಪದೇಶವನ್ನು ತಿಳ್ಕೊಬೇಕು. ತಿಳ್ಕೊಂಡು ಅದು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂತ ಹೋದ್ವಿ ಅಂದ್ರೆ ಅವರಂಗ ನಾವು ಏನಕ್ಕೇವಿ ಪರಮಸುಖಿಗಳು ಆಗ್ತೀವಿ ಅಂತ ಹೇಳ್ತಾರೆ. ಆದರೆ ಆ ಮಹಾಜ್ಞಾನಿಯು ನಿರ್ಲೇಪನು, ನಾಮರೂಪರಹಿತನು, ಸೀಮಾತೀತನು ಇರುವನು. ಮಹಾಜ್ಞಾನಿಯು ನಿರ್ಲೇಪ ಅಂದ್ರೆ ಯಾವುದಕ್ಕೂ ಲೇಪ ಆಗಿಲ್ಲ. ಆಮ್ಯಾಗ ನಾಮರೂಪರಹಿತನು, ಅವಾಗ ನಾಮಿಲ್ಲ, ರೂಪಿಲ್ಲ. ನಾಮ ರೂಪ ಶರೀರಕ್ಕೈತಿ, ನನಗೆ ನಾಮಿಲ್ಲ, ನನಗೆ ರೂಪಿಲ್ಲ ಅಂತ ತಿಳ್ಕೊಂಡಿರ್ತಾನ. ಮತ್ತು ಹೆಂಗಿರ್ತಾನೆ?
ನಿರ್ಲೇಪನಿರ್ತಾನ, ಯಾವುದಕ್ಕೂ ಲೇಪ ಆಗೋದಿಲ್ಲ. ಹೊಗಳೋದಕ್ಕೂ ಲೇಪ ಆಗೋದಿಲ್ಲ, ತೆಗಳೋದಕ್ಕೂ ಲೇಪ ಆಗೋದಿಲ್ಲ. ಆಮ್ಯಾಗ ಸೀಮಾತೀತನು ಇರುವನು, ಎಲ್ಲ ಸೀಮೆಗಳನ್ನು ಮೀರಿ. ಈಗ ನಮ್ಮ ಹೊಲ ಇಲ್ಲಿಂದ ಇಲ್ಲಿ ಈ ಸೀಮೆ ಮಠ ಐತಿ ಅಂತಿರ್ತಾರೆ ನೋಡ್ರಿ. ಸೀಮೆ ಅಂದ್ರೆ ಎಲ್ಲೇ, ನಮ್ಮ ಹೊಲ ಎಲ್ಲಿಂದ ಎಲ್ಲಿವರೆಗೆ ಐತಿ, ಆ ಸೀಮಿ ಕಲ್ಲಿನಿಂದ ಈ ಸೀಮಿ ಕಲ್ ತನಕ, ಸೀಮಿ ಕಲ್ ಅಂತಾರಿಲ್ರಿ ಅವ್ಕ, ಇಷ್ಟು ದೂರ ಐತಿ ನೋಡ್ರಿ ನಮ್ಮ ಜಾಗ. ಹಂಗೆ ಜ್ಞಾನಿ ಇಲ್ಲಿಂದ ಇಲ್ಲಿವರೆಗೆ ಅದನ್ನ ಸೀಮಾತೀತ, ದೇಶಾತೀತ, ಕಾಲಾತೀತ, ಎಲ್ಲಕ್ಕೂ ಅತೀತ ಅಂತ. ಈಗ ನದಿ ಹರಿತಿರ್ತತಿ, ನಾ ಯಾವ ಊರ್ದ ನದಿ ಅಂತದ, ಸುಮ್ಮ ಹರಿತಿರ್ತದ, ತನ್ನ ಪಾಡಿಗೆ ಹರಿತಿರ್ತದ, ಸುಮ್ಮ ಎಲ್ಲಿ ಇಳಕ್ಲಿರ್ತತಿ ಅಲ್ಲಿ ಹೋಗಿರ್ತತಿ. ಹಂಗೆ ಜ್ಞಾನಿ ಅದು ಪ್ರಾರಬ್ಧ ಅನುಸಾರವಾಗಿ ಎಲ್ಲೆಲ್ಲಿ ಕರ್ಕೊಂಡು ಹೋಗಿರ್ತತಿ ಅಲ್ಲಿ ಹೋಗ್ತಿರ್ತಾನೆ. ಅವ ಯಾವುದಕ್ಕೂ ಲೇಪ ಆಗಿರೋದಿಲ್ಲ, ಯಾವುದೋ ಒಂದು ಜಗದಾಗ ಲೇಪಾಗಿ ಇರುವುದಿಲ್ಲ. ಇದು ನಂದನ್ನು ಅಭಿಮಾನ ಆಳೋದಿಲ್ಲ. ಅಭಿಮಾನ ರಹಿತನಾಗಿರ್ತಾನ, ನಾಮರೂಪ ರಹಿತನಾಗಿರ್ತಾನ, ಮತ್ತು ಸೀಮಾತೀತನಾಗಿರ್ತಾನ, ನಿರ್ಲಿಪ್ತನಾಗಿರ್ತಾನ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ ನೋಡ್ರಿ, ಜೀವನ್ಮುಕ್ತನು ನೋಡ್ರಿ ಭೇದ ಜ್ಞಾನವು ಬಾರದಂತೆ ವ್ಯವಹಾರ ಮಾಡುವನು. ನಾನು ಮಾಡುವೆನು, ನಾನು ತಿನ್ನುವೆನು ಎಂಬ ಅಭಿಮಾನವು ಅವನಿಗಿಲ್ಲ. ಉರುಳಾಡಿದರೂ ಹೊರಳಾಡಿದರೂ ಬೇಕಾದಷ್ಟು ಸಾವು ನೋವುಗಳಾದರೂ ಜ್ಞಾನಿಯು ಮರುಗುವುದಿಲ್ಲ. ಉತ್ಪತ್ತಿ ಮರಣಗಳ ಗುರುತು ಅವನಿಗಿಲ್ಲ. ಅವನು ಸಂಕಟದಿಂದ ಸತ್ತರೂ, ಮರಣದ ದುಃಖದಿಂದ ಹೊಯ್ಕೊಂಡರೂ, ಬಡಕೊಂಡರೂ ಸುಖದಿಂದಿರುವನು. ಇದೇ ಸ್ವೇಚ್ಛಾಚರಣೆಯು. ಜ್ಞಾನಿಗೆ ಚಲೋ ಕೆಟ್ಟ ಎರಡೂ ಸುಳ್ಳಿರುತ್ತವೆ, ಆದ್ದರಿಂದ ಅವನಿಗೆ ದುಃಖವಿಲ್ಲ. ಇದು ವಿಷ, ಇದು ಸವಿ, ಇವೆರಡು ಸಮನಾಗಿ ಸಮಬುದ್ಧಿ ಇರುತ್ತದೆ. ಜೀವನ್ಮುಕ್ತನು ಗೃಹಸ್ಥನಾದರೂ, ಸನ್ಯಾಸಿಯಾದರೂ, ಕುಲವಂಶನಾದರೂ, ಕುಲಹೀನನಾದರೂ, ಅಂದ್ರೆ ಕುಲವಂತನಾದರೂ ಕುಲಹೀನನಾದರೂ, ಇದೆಲ್ಲ ದೇಹದ ಧರ್ಮ, ಅಂತಃಕರಣಗಳ ಧರ್ಮವೆಂದು ತಿಳಿದು ಅವುಗಳನ್ನು ದೂರೀಕರಿಸಿ ಸುಖದಿಂದಿರುವನು. ಜ್ಞಾನಿಗೆ ಮಾತ್ರ ತನ್ನ ಶರೀರ ಸೊರಗಿತು, ಬಲಿತಿತು ಎಂಬ ಭಾವನೆ ಕನಸಿನಲ್ಲಿಯೂ ಇರುವುದಿಲ್ಲ. ಜ್ಞಾನಿಯ ಲಕ್ಷಣಗಳನ್ನು ಇನ್ನಷ್ಟು ವಿವರಣೆ ಮಾಡಿ ಶಿವಾನಂದಜಿ ಅವರು ಹೇಳ್ತಾರ, ಜೀವನ್ಮುಕ್ತನು ಭೇದ ಜ್ಞಾನವು ಬಾರದಂತೆ ವ್ಯವಹಾರ ಮಾಡುವನು. ಅವನು ವ್ಯವಹಾರ ಹೆಂಗಿರ್ತೈತಿ ಅಂದ್ರೆ, ಮಾಡ್ತಕ್ಕಂಥ ವ್ಯವಹಾರದೊಳಗೆ ಏಕತೆಯನ್ನು ಕಾಣ್ತಿರ್ತಾನ್ರಿ. ಭೇದ ಭಾವ ಇಟ್ಕೊಂಡು ವ್ಯವಹಾರನ ಮಾಡೋದಿಲ್ಲ ನಾವು ಮಾಡೋ ವ್ಯವಹಾರ ಚಲೋ ಕೆಟ್ಟ ಹಂಗೆ ಹಿಂಗೆ ಮಾಡ್ತೀವಿ, ಲಾಭ ಲುಕ್ಸಾನ್ ಹಿಂಗೆ ವಿಚಾರ ಮಾಡ್ತೀವಿ. ಅವು ಮಾಡ್ತಕ್ಕಂಥ ಕಾರ್ಯನ ಬಂದೀನಿ, ಏನು ಮಾಡಬೇಕಾಗೈತಿ, ನನ್ನ ಕರ್ತವ್ಯ ಚೆನ್ನಾಗಿ ಮಾಡ್ತಾನೆ, ನಿರ್ಲಿಪ್ತನಾಗಿರ್ತಾನೆ. ಭೇದ ಭಾವ ತಾಳಂಗೆ ಇಲ್ಲ, ಇದು ಶ್ರೇಷ್ಠ ಇದು ಕನಿಷ್ಠ ಅನ್ನೋ ಭಾವ ಇರುವುದಿಲ್ಲ. ಸಿದ್ಧಾರೂಢರಿಗೆ ಎಲ್ಲ ಅವ್ರ ಕೈಲೇ ಮಾಡಿಸ್ತಾರೆ, ನಕ್ಕೊಂತ ಮಾಡ್ತಿರ್ತಾರೆ ಅವರು ಸಿದ್ಧಾರೂಢರು. ಹಂಗೆ ಜ್ಞಾನಿ ಏನು ಮಾಡ್ತಾನೆ, ಅಭೇದ ಭಾವದಿಂದ ವ್ಯವಹಾರವನ್ನು ಮಾಡ್ತಾ ಇರ್ತಾನೆ. ನೋಡ್ರಿ, ಜೀವನ್ಮುಕ್ತನು ಭೇದ ಜ್ಞಾನವು ಬಾರದಂತೆ ವ್ಯವಹಾರ ಮಾಡುವನು. ನಾನು ಮಾಡುವೆನು, ನಾನು ತಿನ್ನುವೆನು ಎಂಬ ಅಭಿಮಾನವು ಅವನಿಗಿಲ್ಲ. ನಾ ಮಾಡಾವನ್ನೋದು ಇರುವುದಿಲ್ಲ, ನಾವನ್ನೋದು ನ ಕರ್ತ ನ ಭೋಕ್ತ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಮನೋಬುದ್ಧ್ಯ ಅಹಂಕಾರ ಚಿತ್ತಾಣಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಗಾಣ ನೇತ್ರೆ ನ ಚ ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಮನ ಬುದ್ಧಿ ಚಿತ್ತ ಅಹಂಕಾರಗಳು ನಾನು, ಕಣ್ಣು ಕಿವಿ ಮೂಗಲ್ಲ ನಾಲಿಗೆಯಲ್ಲ ನಭವಲ್ಲ ಧರೆಯಲ್ಲ ಶಿವಾಯು ಸಚ್ಚಿದಾನಂದಾತ್ಮ ಶಿವ ನಾನು ನಾನು ಅಂತ ಏನು ಮಾಡ್ತಿರ್ತಾನೆ, ವ್ಯವಹಾರ ಮಾಡ್ತಾ ಇರ್ತಾನೆ. ನಾನು ಮಾಡುವೆನು, ನಾನು ಉಣ್ಣುವೆನು ಎಂಬ ಅಭಿಮಾನವೂ ಅವನಿಗಿಲ್ಲ. ಉರುಳಾಡಿದರು ಹೊರಳಾಡಿದರು, ನೋಡು ಉಳ್ಳಾಡಿದರು ಹೊರಳಾಡಿದರು, ಬೇಕಾದಷ್ಟು ಸಾವು ನೋವುಗಳಾದರೂ ಜ್ಞಾನಿಯು ಅದರ ಸಂಬಂಧ ಮರುಗುವುದಿಲ್ಲ. ಈಗ ನೋಡ್ರಿ, ನಮ್ಮ ಗುರುಗಳಿಗೆ ಎಷ್ಟು ತ್ರಾಸ ಐತಿ, ಆದರೂ ಹೋದ್ರಿ ಏನಂತಾರೆ ಗೊತ್ತನ್ರಿ, ಅವ್ರು
ಆರಾಮ ಐತಿಲ್ರಿ ಅಂತ ಕೇಳಾಕತ್ತಾರ. ಆರಾಮ ಐತಿರಪ್ಪ ಅಂತಾರ. ಮತ್ತೇನಂತಾರೆ, ಶಾಸ್ತ್ರ ನಡೆಸ್ತಿರಲ್ ದಿನ ಎಷ್ಟು ಮಂದಿ ಕೂಡ್ತೀರಿ, ಚಲೋ ನಡೆದತ್ತಿಲ್ರಿಪ್ಪ, ಎಲ್ಲ ಬೆಳಗ್ಗೆ ಆರಾಮ ಐತಿಲ್ಲ ನೋಡ್ರಿ. ತಮ್ಮ ಆರಾಮ್ ನಾವು ಕೇಳಕ್ಕೆ ಹೋಗಿರ್ತೇವೆ, ಅವ್ರು ಏನಂತಾರೆ ನಂಬುದು ಕೇಳ್ತಾರೆ. ಅವ್ರ ಶರೀರದ ಕಡೆ ಲಕ್ಷ್ಯ ಇರೋದಿಲ್ಲ. ಮತ್ತು ಅದು ಶರೀರ ತ್ರಾಸ ಆಗೋ ಮುಂದೆ ಸ್ವಲ್ಪ ತ್ರಾಸ ಆಗ್ತಿರ್ತದ್ರಿ. ಜ್ಞಾನಿ ಅದನ್ನ ಇಲ್ಲಿ ಹೇಳ್ತಾರೆ ನೋಡ್ರಿ, ಜ್ಞಾನಿ ಒದ್ದಾಡಬಾರ್ದು ಅಂತ ತಿಳ್ಕೊಂತಾರೆ ಎಷ್ಟೋ ಮಂದಿ. ಅದು ಪ್ರಾರಬ್ಧದಾಗ ಒದ್ದಾಡಿ ಸಾಯಿದಿತ್ತಂದ್ರೆ ಒದ್ದಾಡಿ ಸಾಯ್ತಿದ್ರಿ ಶರೀರ. ಜ್ಞಾನಿ ಅಳ್ಕೊಂತ ಸತ್ರಿ, ಒದ್ದಾಡಿಕೊಂತ ಸತ್ರಿ ಏನು, ನಕ್ಕೊಂತ ಸತ್ರಿ ಏನು, ಅದ್ರ ಸಂಬಂಧ ಇಲ್ಲ ಅಲ್ರಿ. ಬೆಂಕಿ ಎತ್ತಿದಾಗ ಹಾ ಅಂತ ತಕ್ಕೊಂತಾನ ಜ್ಞಾನಿನೂ, ಸಾಮಾನ್ಯನೂ ತಕ್ಕೊಂತಾನ. ಅದು ಸುಡು ಧರ್ಮ ಇರ್ತತಿ. ದೇಹಭಾವದೊಳಗೆ ಸಹಜವಾಗಿದ್ದಾಗ್ರಿ ಅದರ ಪರಿಣಾಮಗಳೆಲ್ಲ ದೇಹಕ್ಕೆ ಆಗತ್ತಿರ್ತಾವೆ. ಅದನ್ನು ನಾವೇನು ತಿಳ್ಕೊಂಡ್ಬಿಡ್ತೀವಿ, ನಮ್ಗತ್ತಿನ ಮಾಡಿದ್ನಲ್ಲ ಮತ್ತೆ ಇವ್ದು ಏನು ವ್ಯತ್ಯಾಸ ಐತಿ ಹಿಂಗಂತೀವಿ ನಾವು. ಆದ್ರೆ ಒಳಗೆ ಅವರು ಲೇಪಿರೋದಿಲ್ಲ ರೀ, ಅಡ್ಡಾಡಿದ್ರು ರೀ ಒಳಗೇನಿರೋದಿಲ್ಲ, ಲೇಪಿರೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ ನೋಡಿ. ಇಲ್ಲಿ ಹೇಳ್ತಾರ, ಸಾವು ನೋವುಗಳಾದರೂ ಜ್ಞಾನಿಯು ಮರುಗುವುದಿಲ್ಲ, ಉತ್ಪತ್ತಿ ಮರಣಗಳ ಗುರುತು ಅವನಿಗಿಲ್ಲ. ಅವನು ಸಂಕಟದಿಂದ ಸತ್ತರು, ಮರಣದ ದುಃಖದಿಂದ ಹೊಯ್ಕೊಂಡರು, ಬಡಕೊಂಡರು ಸುಖದಿಂದಿರುವನು. ಇದೇ ಸ್ವೇಚ್ಛಾಚರಣೆಯು ನೋಡು. ಇದಕ್ಕೆ ಸ್ವೇಚ್ಛಾಚರಣೆ ಅಂತ. ನಾವೇನು ತಿಳ್ಕೊಂಡಿವಿ ಸ್ವೇಚ್ಛಾಚರಣೆ ಅಂದ್ರೆ ಕುಡಿದು ತಿನ್ನೋದು ಮಜಾ ಮಾಡೋದು, ಇದು ಸ್ವೇಚ್ಛಾಚರಣೆ ಅಂತ ತಿಳ್ಕೊಂಡಿವಿ. ಸ್ವೇಚ್ಛೆಯಾಗಿರೋದಂದ್ರೆ ಸ್ವಚ್ಛಂದವಾಗಿರೋದಂತ. ಹಿಂಗಿರ್ತಾನವ ಜ್ಞಾನಿ. ವಾದ್ಯಾಡಿದ್ರು ಹಂಗೆ ಎಲ್ಲದಕ್ಕೂ ಸಾಕ್ಷಿ ಚೇತ ಆಗಿರ್ತಾನೆ. ಇದಕ್ಕೆ ಸ್ವೇಚ್ಛಾಚರಣೆ. ಹಿಂಗಿರೋದು ಕಲಿಬೇಕ್ರಿ ನಾವು. ಸ್ವೇಚ್ಛಾಚರಣೆ ಅಂದ್ಕೊಳ್ಳಿ, ಇರೋ ಅಷ್ಟು ದಿವ್ಸ ಕುಡಿಲೇ ಎಲ್ಲ ಮಜಾ ಮಾಡಿ ಹೋಗಿಬಿಡ ಅಂತಿರ್ತಾರೆ ನೋಡ್ರಿ. ಇದಲ್ಲ. ಜ್ಞಾನಿಗೆ ಚಲೋ ಕೆಟ್ಟ ಎರಡೂ ಸುಳ್ಳಿರುತ್ತವೆ. ಚಲೋ ಅನ್ನೋದು ಇಲ್ಲ, ಕೆಟ್ಟ ಅನ್ನೋದನ್ನು ಅವನು ಪೂರ್ತಿಯಾಗಿ ಇರುವುದಿಲ್ಲ. ಆದ್ದರಿಂದ ಅವನಿಗೆ ದುಃಖವಿಲ್ಲ. ಆದ್ದರಿಂದ ಅವನಿಗೆ ದುಃಖದ ಅನುಭವ ಆಗುವುದಿಲ್ಲ. ಇದು ವಿಷ, ಇದು ಸವಿ, ಇವೆರಡು ಸಮನಾಗಿ ಸಮಬುದ್ಧಿ ಇರುತ್ತದೆ. ಇದು ವಿಷ ಅಂತನೂ ವಿಚಾರ ಮಾಡೋದಿಲ್ಲ, ಇದು ಅಮೃತ ಅಂತನೂ ವಿಚಾರ ಮಾಡೋದಿಲ್ಲ. ಹುಚ್ಚಿರಪ್ಪ ಅಜ್ಜಗೆ ಪರೀಕ್ಷೆ ಮಾಡ್ಬೇಕಂದ್ರೆ ಅಂತ ಒಬ್ರು ಏನು ದೊಡ್ಡ ಜ್ಞಾನಿ ಅಂತಾರಿಮ್ಮ. ಯಾವ್ದು ಹೌದಂತ ಅದು ಅಲ್ಲಂತ, ಯಾವ್ದು ಅಲ್ಲಂತ ಅದು ಹೌದಂತ. ಇವಾಗ ಯಾವ್ದು ಅಲ್ಲ ಅದು ಹೌದು ಮಾಡಿಸ್ತೇನೆ ತಡಿ ಅಂತ ಒಬ್ಬ ಏನು ಮಾಡಿನಂತ್ರಿ. ಒಬ್ಬ ಹೋಳಿಗೆ ತಂದಿಟ್ಟಂತ ಅಜ್ಜಗೆ, ಹುಚ್ಚಿರಪ್ಪ ಅಜ್ಜಗೆ. ಕಣ್ಣು ತೆಗೆದು ಕೂಡಲೇ ವಾಟಿ ಎಷ್ಟಿದ್ದು ತಿನ್ನವ್ರೆ. ಅವ ಏನು ಇರ್ತದೆ ಅದು ತಿನ್ನವ್ರೆ. ಪ್ರಸಾದ ಇತ್ತ ತೊಗೊಂಬಿಡೋದು. ಹೋಳಿಗೆ ತಂದಿಟ್ಟಂತೆ. ಒಬ್ಬ ಅದ್ರ ಮ್ಯಾಗ ಹೇಸಿಗೆ ತಂದಿಟ್ಟಂತೆ. ಏನು ತಿಂತಾನೋ ಏನು ಮಾಡ್ತಾನೋ ಅಂತ. ಮತ್ತೊಬ್ಬ ಅದ್ರ ಮ್ಯಾಗ ಹೋಳಿಗೆ ತಂದಿಟ್ಟಂತೆ. ಯಾವ ಥರ ಆತಂತ ಹುಚ್ಚಿರಪ್ಪ ಅಜ್ಜ ಎರಡೂ ಕಲಿಸಿ ಹೊಡೆದು ಬಿಟ್ಟಂತೆ. ಅದು ಹೊಲಸನ್ನು ಬಾವಿಲ್ಲ ನಮಗೆ, ಹೋಳಿಗೆಯನ್ನು ಬಾವಿಲ್ಲ. ಅವಸ್ಥಾದೊಳಗೆ ಅದಾರ ಅವರು. ಆದ್ರೆ ಇಟ್ಟಾವ ಅದ್ರ ಫಲ ಉಣ್ತಾನ್ರಿ, ಕೆಟ್ಟ ಮಾಡಿದ ಅದ್ರ ಫಲ ಉಣ್ತಾನ. ಆದ್ರೆ ಇವ್ರಿಗೆ ಭಾವ ಇಲ್ಲ. ಏನು ತಿನ್ನಾಕತ್ತೀವಿ. ಶಿವಾನಂದ ಅಜ್ಜ ಅವ್ರು ಒಮ್ಮೆ ಕುಂತಿದ್ರಂತ, ಲಗ್ನ ಸಮಾರಂಭ ಇತ್ತಂತ. ಅವಸ್ಥಾ ಫರಕ್ ಆಗಿತ್ತಂತ್ರಿ ಅವರು. ಆ ಬ್ರಹ್ಮಭಾವದ ಕಡೆ ಇದ್ರಂತ್ರಿ. ಸಹಜವಾಗಿ ಹಿಂಗ ಹೊರಗೆ ಇರ್ತಿದ್ರಂತ್ರಿ. ಆ ಟೈಮ್ದೊಳಗೆ ಅಜ್ಜಾರ ಕೈಲಿ ಅಕ್ಕಿ ಕಾಳು ಮುಟ್ಟಿಸಿ ಆಶೀರ್ವಾದ ಮಾಡಿಸಿ ಅಕ್ಕಿ ಕಾಳು ಹೋಗಿನಂತ ಇವರು ಬುಟ್ಟಿ ತಂದು ಅವ್ರ ಮುಂದೆ ಆಶೀರ್ವಾದ ಮಾಡ್ಸಕ್ಕೆ ಕೈ ಹಿಡಿಸಿದ್ರಂತ್ರಿ. ಬಡ ಬಡ ಅವಸ್ಥದಾಗ್ರಿ ಅವ್ರಿಗೆ ಗೊತ್ತೇ ಇಲ್ಲದ ಕೈಯಾಗಿಂದ ಬುಟ್ಟಿ ಕಸ್ಕೊಂಡ್ರಂತ್ರಿ. ಅವು ಬುಟ್ಟಿಯಾಗಿಂದು ಅಷ್ಟು ಅಕ್ಕಿ ಕಾಳು ಹೋಗಿವಿ ಏನಿದ್ದು ಅಲ್ರಿ, ಅಷ್ಟು ತಿಂದ್ಬಿಟ್ರಂತ್ರಿ ಅಕ್ಕಿ ಕಾಳು. ತಿಂದು ಹಿಂದಿಗಡೆ ಅದು ಅವಸ್ಥಾ ಫರಕ್ ಆತಲ್ರಿ, ದೇಹ ಭಾವಕ್ಕೆ ಬಂದ್ರಲ್ಲ. ಬಟ್ ಹಿಂಗ್ಯಾಕೆ ನಿಬ್ರಾಗೈತೆ ನಂದು ಅಂತ ಕೇಳಿದ್ರಂತ. ಅದು ತಿಂದ್ಬಿಟ್ಟಾರ್ರಿ, ಗಬ 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 ತಿಂದ್ಬಿಟ್ಟಾರ. ಅವಾಗ ನೀರು ಕುಡಿಸಿರೋ ಸಮಸ್ಯೆ ರೀ, ಬಿಟ್ಟಾರ. ಅದು ಹೊಟ್ಟಿ ನಿಬ್ರು ಹಿಡಿದು ಬಿಟ್ಟೈತಿ. ಹಿಂಗ್ಯಾಕೆ ಆತು ಅಂತ ಕೇಳಿ, ಇಲ್ರಿ ಅಪ್ಪ ಹಿಂಗ ನೀವು ನಾ ತಿನ್ನೆ, ನಾ ಯಾಕೆ ತಿಂತೀನೋ ಅಕ್ಕಿ ಕಾಳು ಅಂದ್ರು. ತಿನ್ನದ ಕರೆ ಸುಳ್ಳನ ಕರೆ ಅಲ್ಲಿ ಭಾವ ಐತೇನೆ ಇಲ್ಲ. ಹಿಂಗ್ರಿ ಒಂದಿಷ್ಟು ರೊತ್ತಿ ಹೆಂಗಿರ್ತಾವ ಅಂದ್ರೆ ಜ್ಞಾನಿ ರೊತ್ತಿಗಳ್ರಿ ಆ ಪ್ರಜ್ಞೆ ಒಳಗೆ ಇರಲಿಲ್ಲ ಅಂದ್ರೂ ಸಹಜ ದಿನಂ ಪ್ರತಿ ಮಾಡಿ ಮಾಡಿ ಒಂದಿಷ್ಟು ಏನಿರ್ತಾವಲ್ರಿ. ಈಗ ನಾವು ಸಹಜವಾಗಿ ಏನಾರು ಸಿಕ್ಕ ಕೂಡಲೇ ತಿನ್ನಾಕ ಹೋಗಿ ಸಹಜ ಇರ್ತದಿಲ್ರಿ, ಹಂಗೆ ಅವ್ರ ರೊತ್ತಿ ಭಾವ ಬರ್ತಿರ್ತದ್ರಿ. ಅದೆಲ್ಲ ಅವಂಗ ಲೇಪಿಲ್ಲ, ಆ ಭಾವ ಅವಂಗ ತಟ್ಟುವುದಿಲ್ಲ ಅಂತ ಹೇಳ್ತಾರೆ ಅವರು. ಇದು ವಿಷ, ಇದು ಸವಿ, ಇವೆರಡು ಸಮನಾಗಿ ಸಮಬುದ್ಧಿ ಇರುತ್ತದೆ. ಜೀವನ್ಮುಕ್ತನು ಗೃಹಸ್ಥನಾದರೂ ಸನ್ಯಾಸಿಯಾದರೂ
ಕುಲವಂತನಾದರೂ ಕುಲಹೀನನಾದರೂ ಇದೆಲ್ಲ ದೇಹದ ಧರ್ಮ ಎಂದು ತಿಳಿದುಕೊಳ್ಳುವನು. ಶ್ರೀಮಂತ ಆದರೂ ಸುಳ್ಳು, ಬಡವಾದ್ರೂ ಸುಳ್ಳು ಅಂತ. ನೀವೆಲ್ಲ ಚೆಸ್ ಅದು ಆಟ ಆಡಿರಿ. ಚೆಸ್ ಆಟ ಆಡಿದ್ರೆ ನಾ ಹೇಳುವುದಾರ ನಿಮ್ಗೆ ಅರ್ಥ. ಆ ಚೆಸ್ದೊಳಗ್ರಿ ಈಚೆ ಕಡೆ ಒಂದು ಸೈನ್ಯ ಇರ್ತೈತ್ರಿ, ಈಚೆ ಕಡೆ ಒಂದು ಸೈನ್ಯ ಇರ್ತೈತ್ರಿ. ಈಚೆ ಕಡೆನೂ ರಾಜ ಮಂತ್ರಿ, ಅದು ಆಟದ ಪದ್ಧತಿ ರೀ. ಈಚೆ ಕಡೆ ಸೈನಿಕರು ಕಾಲಕ್ಕೆ ನಿಂತಿರ್ತಾರೆ ಮುಂದೆ, ಈ ಕಡೆ ರಾಜ ಮಂತ್ರಿ ಕುದುರೆ ಒಂಟಿ ಆನಿ ಹಿಂಗಿರ್ತಾವ್ರಿ. ಅವು 2 ಕುದುರೆ 2 ಒಂಟಿ 2 ಆನಿ ರಾಜ ಮಂತ್ರಿ ಹಿಂಗಿರ್ತಾರ ಅವ್ರು. ಇದೊಂದು ಸಾಲ ಮುಂದೆ ಏಕ ಸೈನಿಕರು ಇರ್ತಾವ್ರಿ. ಈಚೆ ಕಡೆನೂ ಹಿಂಗ ರೀ. ಅದೊಂದಿಷ್ಟು ನಿಯಮ ಪ್ರಕಾರದ ಚೆಸ್ ಆಟ ಆಡೋದು ಇರ್ತೈತೆ ರೀ. ಅದ್ರೊಳಗೆ ರಾಜ ಅಂದ್ರೆ ದೊಡ್ಡವ, ಮಂತ್ರಿ ಅಂದ್ರೆ ಸ್ವಲ್ಪ ಅವನಿಗೆ ತೆಳಗಿನವ. ಅದ್ರಾಗ ಆನೆ ಅಂದ್ರೆ ಯುದ್ಧ ಸಾಮಗ್ರಿ ಒಳಗೆ ದೊಡ್ಡದು, ಕುದುರೆ ವಂಚಿ ಸೈನಿಕರು ಹಿಂಗೆಲ್ಲ ಇರ್ತದೆ ರೀ. ಕೆಟಗರಿ ಅಂತಾರಲ್ಲ, ದೊಡ್ಡದು ಸಣ್ಣದು ಹಿಂಗಿರ್ತದೆ. ಇವೆಲ್ಲ ಮುಗಿದಿಂದ ಅವನ್ನ ಎಲ್ಲಿ ಹಾಕ್ತಾರೆ ರೀ? ಅಷ್ಟು ಕೂಡಿಸ್ತಾಳ ಡಬ್ಬ್ಯಾಗ ಹಾಕ್ತಾರೆ. ಇಲ್ಲ ರಾಜಂದೊಂದು ಬೇರೆ ಡಬ್ಬಿ, ಸೈನಿಕರು ಒಂದು ಡಬ್ಬಿ ಬೇರೆ, ಕುದುರೆದೊಂದು ಜಾಗ ಬೇರೆದಾಗ ಹಾಕ್ತಾರನ. ಆಟ ಮುಗಿದಿಂದ ಎಲ್ಲಿ ಹಾಕ್ತಾರೆ? ಗುಂಪಿ ಗುಡಿಸೊಂದು ಚಿಲ್ಲಾಗ ಹಾಕ್ತಾರಲ್ಲ ಕಾಳ. ಹಂಗೆ ನಮ್ದು ರೀ. ನಾವು ರಾಜ ಇದ್ರು, ಶ್ರೀಮಂತ ಇದ್ರು ನೋಡ್ರಿ, ಬಡವ ಇದ್ರು, ಬಲ್ಲಿದವ ಇದ್ರು, ಎಲ್ಲರೂ ಹೋಗುದು ಎಲ್ಲಿ? ನೀ ಎಷ್ಟು ಉರ್ರಾಡಿದ್ರು ಯಪ್ಪ ಮಣ್ಣಾಗ ಹೋಗೋದು ಅಂತಿರ್ತಾರ ನೋಡ್ರಿ. ನೀ ಏನು ದೊಡ್ಡ ಬೇಕಾದಷ್ಟು ಮೆರಿನಿ, ಎಲ್ಲಿ ಮೆರೆದ್ರು ಹೋಗುದು ಎಲ್ಲಿ? ಎಷ್ಟು ಮೆರೆದ್ರು ಎಷ್ಟು ಉರಿದ್ರು ಅಲ್ಲಿ ಮೆರೆದವ ಮಣ್ಣಾಗ ಹೋಗ್ತಾನ, ಇಲ್ಲಿ ಉರಿದವ ಬೆಂಕಿಯಾಗ ಹೋಗ್ತಾನ. ಉರಿದದ್ದು ಬೆಂಕಿಯಾಗ ಹೋಗತಿ, ಮೆರೆದದ್ದು ಮಣ್ಣಾಗ ಉರಿದದ್ದು ಬೆಂಕಿಯಾಗ. ಇನ್ನಟ್ಟು ಉರಿದಾಡ್ಕಂದ್ರೆ ಈ ಜೋಪಾರ್ ಬಡಿಸ್ಕೊಂಡು ಸಾಯ್ತಾನ. ಹಂಗೆ ನಡಕ ಬಡಿಸ್ಕೊಂಡು ಸಾಯ್ತೈತಿ. ಅತಿ ಹೆಚ್ಚು ಉರುಣಿಗೆ ಆತಂದ್ರೆ ಯಾಕೋ ಉರುಣಿಗೆ ಭಾಳ ಆತು, ಬಡಿಸ್ಕೊಂಡು ಸತ್ತು ನೋಡೋದು ಅಂತಾರಲ್ಲ ಹಂಗೆ. ಅಂದ್ರೆ ಎಷ್ಟೇ ನಾವು ದೊಡ್ಡವರಾದರು, ಎಷ್ಟೇ ನಾವು ಕನಿಷ್ಠ ಅವರು, ಎಲ್ಲರೂ ಹೋಗೋದು. ಅದಕ್ಕೆ ಹೇಳಿದ ಯಾರು? ಸಂತ ತುಕಾರಾಮ. ಇವರು ಯಾರು? ಗೋರಾ ಕುಂಬಾರ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಶ್ರೀಮಂತಿಕೆ. ಅಂತಾವನ ಇಂತಾವನು ಅಜ್ಞಾನದ ಕತ್ತಲೆ. ಜ್ಞಾನದ ಬೆಳಕು ಬಾಳಿಗೆ ಬೇಕು, ಮುಕ್ತಿ ವಿಠಲನ ಕೊಂಡಾಡಬೇಕು. ಮಾನವ ದೇಹವೋ ಕಂಚು ತಾಮ್ರದ ಕುಡಿಕೆನೆ, ಮಾನವ ದೇಹವೋ ಮೂಳೆ ಮಾಂಸದ ಕಡಿಕೆ. ಮಾಡುದು ಮಾಡ್ಯಾನ ಚಂದ ಅಂದ್ರೆ ಮಾಡ್ಬೇಕು, ಬ್ಯಾಡ್ರಿ. ನಾವು ಹೊರಗಿನ ಇವು ಎಲ್ಲ ಬಿಟ್ಟ ನೋಡ್ರಿ. ಅಷ್ಟಾಗಿ ಒಟ್ಟ ಮಿಸಕಲಾರ್ದಂಥ ಗಟ್ಟಿಯನ್ನು ಮಾಡಿಲ್ಲ ನೋಡ್ರಿ. ಲಾಟ್ ಅಂತಾವ್ರಿ ಇವು. ಹೆಚ್ಚು ಕಮ್ಮಿ ಆತಂದ್ರೆ ಬಂಗಾರದ ಚರ್ಮ ಮಾಡಿದ್ರೆ ಚಲೋ ಆಕಿತ್ತು. ಇದ್ರ ಬದ್ಲಿ ಚಲೋ ಆಕಿತ್ತು. ಹ್ಯಾಂಗ ಮಾಡೋರು? ನೋಡಿ, ಅದಕ್ಕೆ ಹೇಳೋ ಉದ್ದೇಶ ಏನು ಅಂತಂದ್ರೆ, ಇಲ್ಲಿ ಮೇಲ್ ಅನ್ನೋದು ಇಲ್ಲ, ಕೀಳು ಅನ್ನೋದು ಇಲ್ಲ. ಇದು ಸಂಬಂಧ ಎದಕ್ಕಪ್ಪ ಅಂದ್ರೆ ದೇಹಕ್ಕೆ ಸಂಬಂಧ, ಮೇಲು ಕೀಳು. ಅದಕ್ಕೆ ಹೇಳ್ತಾರೆ ನೋಡ್ರಿ, ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ, ನಿನಗಿಂತ ಮೇಲಿನವರು ಇದ್ದಾರು ಭೂಮಿಯಲ್ಲಿ, ಸುಳ್ಳು ಭ್ರಮೆಯಲ್ಲಿ ನೀ ಮುಳುಗಬೇಡ. ದೊಡ್ಡ ಭ್ರಮ ಒಳಗೆ ಮುಳುಗಿಯಪ್ಪ ನೀನಾ ದೊಡ್ಡವಂದ್ರೆ ನಿನಗಿಂತ ದೊಡ್ಡವ್ರು ಅದ ರೀತಿ ಐತಿ ನೋಡಿ. ನಾನು ಎಲ್ಲಿ ಐತಿ ನೋಡ್ರಿ, ಅದಕ್ಕಿಂತ ಇನ್ನೊಂದು ದೊಡ್ಡ ನಾನು ಇರೋದ. ನಾನು ಎಲ್ಲಿ ಎಳಿತೈತಿ ನೋಡ, ಅದಕ್ಕಿಂತ ದೊಡ್ಡ ಈ ಜಗತ್ತಿನೊಳಗೆ ಯಾವುದೂ ಇಲ್ಲ. ಸಿದ್ದೇಶ್ವರ ಅಜ್ಜ ಅವರು ಇಲ್ಲಿ ನಮ್ಮ ಸೂರ್ಯವನಕ್ಕೆ ಬಂದಿದ್ರು. ಒಂದ ವಚನ ಹೇಳಿದ್ರಿ ಅವರು, ಎಷ್ಟು ಚಂದ ಹೇಳಿದ್ರಿ. ಬಸವಣ್ಣ ಏನಂದ? ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದ ದೊಡ್ಡವ ಕುಂತು ಬಿಟ್ಟ ಅಂತ ಹೇಳಿದ್ರು ಅವರು. ನನಗಿಂತ ಸಣ್ಣವ್ರಿಲ್ಲ ಅಂದ ದೊಡ್ಡವನ ಆಗಿಬಿಟ್ಟ. ನನಗಿಂತ ದೊಡ್ಡವ್ರು ಯಾರು ಅದಾರ ಅಂದ ನಾವೇನಾಗಿಬಿಡ್ತೇವ್ರಿ? ಸಣ್ಣವ್ರಾಗಿಬಿಡ್ತೇವೆ. ಸಣ್ಣವ್ರಾಗೋದು ಭಾಳ ಸರಳ ಐತಿ ರೀ. ದೊಡ್ಡವ್ರಾಗೋದು ಕಿಂಕರತ್ವದಿಂದ ಶಂಕರತ್ವ ಪ್ರಾಪ್ತಿ ಆಕತ್ತೆ ಅಂತಾರಲ್ಲ, ಹಂಗೆ ಕಿಂಕರ ಭಾವವನ್ನು ತಾಳ್ತಾರ ಮಹಾತ್ಮರು. ಅವರೇ ಏನಕ್ಕಾರ ಶಂಕರ ಸ್ಥಿತಿಯನ್ನು ಮುಡ್ತಾರ.
ಇಲ್ಲಿ ಅದನ್ನ ಹೇಳ್ತಾರೆ ನೋಡ್ರಿ. ಜ್ಞಾನಿ ಚಲೋ ಕೆಟ್ಟ ಎರಡೂ ಸುಳ್ಳಿರುತ್ತವೆ ಎಂದು ತಿಳಿದಿರುತ್ತಾನೆ, ಆದ್ದರಿಂದ ಅವನಿಗೆ ದುಃಖವಿಲ್ಲ. ಇದು ವಿಷಯ, ಇದು ಸವಿ, ಇವೆರಡು ಸಮನಾಗಿ ಸಮಬುದ್ಧಿ ಇರುತ್ತದೆ. ಜೀವನ್ಮುಕ್ತನು ಗೃಹಸ್ಥನಾದರೂ, ಸನ್ಯಾಸಿಯಾದರೂ, ಕುಲವಂತನಾದರೂ, ಕುಲಹೀನನಾದರೂ ಇದೆಲ್ಲ ದೇಹದ ಧರ್ಮ, ಅಂತಃಕರಣಗಳ ಧರ್ಮವೆಂದು ತಿಳಿದು ಅವುಗಳನ್ನು ದೂರೀಕರಿಸಿ ಸುಖದಿಂದಿರುವನು. ಅವೆಲ್ಲಗಳನ್ನು ದೂರ ಸರಿಸಿ ಹೆಂಗಿರ್ತಾನ್ರಿ? ಸುಖದಿಂದ ಇರ್ತಾನ. ಜ್ಞಾನಿಗೆ ಮಾತ್ರ ತನ್ನ ಶರೀರ ಸೊರಗಿತು ಬಲಿತಿತು ಎಂಬ ಭಾವನೆ ಕನಸಿನಲ್ಲಿಯೂ ಇರುವುದಿಲ್ಲ. ಎಚ್ಚರಿಕೆ ಒಳಗಲ್ಲ, ಕನಸಿನ್ಯಾಗೂ ಬರೋದಿಲ್ಲ ಅಂತ. ನಾ ದಪ್ಪ ಆದ್ನಿ, ನಾ ತಿಳುವಾದ್ನಿ, ಇದು ಹಿಂಗ್ಯಾಕಾತು, ಇದು ಹಿಂಗಾಗಬಾರ್ದಾಗಿತ್ತು, ಹಿಂಗೆ ಅನ್ನೋದಿಲ್ರಿ ಅವ. ಇರುವಷ್ಟು ದಿವಸ ಇರ್ತೈತೆ, ಹೋದಾಗ ಹೊಕ್ಕತಿ. ನನ್ನ ಧರ್ಮೇನು ರೂಪದ ಆನಂದದೊಳಗೆ ಇರುವುದು ಅಂತ ತನ್ನ ಆನಂದದೊಳಗೆ ಇರುವ ಅಭ್ಯಾಸವನ್ನು ಮಾಡ್ತಿರ್ತಾನೆ. ಸಿದ್ಧಾರೂಢರ ಫೋಟೋ ನೋಡ್ತೀವಿಲ್ಲ ನಾವು, ಅವನಕ್ಕಿಂತ ಚಂದ ಇದ್ದವ್ರದಾರ, ಅವ್ರದ್ಯಾಕೆ ಗುಡಿ ಕಟ್ಟಿಲ್ರಿ? ಸಿದ್ಧಾರೂಢರು ನೋಡ್ರಿಲ್ಲ ಹೆಂಗೆ ಬಡುಕಲಿ ಶರೀರ ಐತಿ, ಅವ್ನು ಯಾಕೆ ಅನ್ನೋ ಅಷ್ಟು ಫೋಟೋ ಪೂಜೆ ಮಾಡ್ತಾರೆ. ರಗಡು ಬಂದಿದ್ದಾರೆ ರೀ ಸಿನಿಮಾ ನಟಿಗಳು, ಚಂದ ಅದಾರ, ಅವ್ರದ್ಯಾಕೆ ಪೂಜೆ ಮಾಡೋದಿಲ್ಲ? ಮನಸ್ಸು ಹಚ್ಚಿಲ್ಲ ಅವ್ರದ್ದು, ಇವ್ರದ್ದು ಮನಸ್ಸು ಹೊಲಸಿಲ್ಲ. ಶರೀರ ನೋಡಿ ಪೂಜೆ ಮಾಡ್ತೇವ ನಾವು. ಏನು ನೋಡಿ ಪೂಜೆ ಮಾಡ್ತೀವಿ? ಒಳಗಿರ್ತಕ್ಕಂಥ ಚೇತನವನ್ನು ನೋಡಿ, ಆ ಚೈತನ್ಯದ ಅನುಭವವನ್ನು ಪಡ್ಕೊಂಡಾರ, ನಿರ್ಲಿಪ್ತರದಾರ, ನಿಶ್ಚಿಂತರದಾರ. ಜಗತ್ತ ಬೆನ್ನ ಹತ್ತೈತೆ ಅಂತ ಹೇಳ್ಯಾರ ಅಪ್ಪವ್ರು. ಯಾವ ತನ್ನ ಸ್ವರೂಪದೊಳಗೆ ನೆಲೆ ನಿಲ್ತಾನ, ಸಾಕಿದ ಯಜಮಾನ ಬೆನ್ನ ಹತ್ತಿ ಹೆಂಗೆ ನಾಯಿ ಬರ್ತತಲ್ಲ, ಹಂಗೆ ಇಡೀ ಜಗತ್ತ ಅವನು ಬೆನ್ನ ಹತ್ತಿ ಹೋಗತ್ತಂತ. ಮತ್ತು ಸಿದ್ಧಾರೂಢರು ಬೆನ್ನ ಹತ್ತಿ ಎಷ್ಟು ಮಂದಿ ಹೋಗ್ತಾರೆ? ಜಾತ್ರೆಗೆ ಹೋಗ್ರು ನೋಡ್ರಿ, ಸಿದ್ಧಾರೂಢರ ಜಾತ್ರೆಗೆ ಎಷ್ಟು ಮಂದಿ ಇರ್ತಾರೆ. ಸಿದ್ಧಾರೂಢನ ನೋಡಕ್ಕೆ ಎಷ್ಟು ಮಂದಿ ಬಂದಾರ ಅಂತ ಗೊತ್ತಾಗತ್ತೆ. ಅದಕ್ಕೆ ಚೌರಿ ಬೀಸಕತ್ತಾರ, ನಮಗೂ ಜ್ಞಾನ ಆತಂದ್ರೆ ಸಿದ್ಧಾರೂಢ ಬೀಸ್ತಾರಲ್ಲ, ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆನಾರತಿಯ, ಗುರುವರಾಯತ್ವೆನಾರತಿಯ, ಶ್ಯಾಮದಾಮ ಭಿನ್ನ ಶ್ರೀರಾಮ ಶಂಕರ ನೀನಿರುವಿ ಗುರುವರ. ಹಾಡಾಕೊಂದು ಬರೋದಿಲ್ರಿ ನಮಗೆ. ಶಂಕರ ನೀ ಏರರ್ ಎತ್ಕೊಂತೇವಿ, ಇಳನರ್ ಎತ್ಕೊಂತೇವಿ, ಕಡಿ ಕಟ್ ಅವನ್ನ ಕತ್ಕೊಳ್ಳಿ ಅಂದ್ಬಿಡುದ್ರಿ. ಅದಕ್ಕೆ ಶ್ಯಾಮಧಾಮ ಭಿನ್ನ ಶ್ರೀರಾಮ, ಕೃಷ್ಣ ರಾಮ ಹಿಂಗೆ ಭಿನ್ನ ಇಲ್ಲ. ನೀನು ಸ್ವರೂಪನದಿ, ಸಚ್ಚಿದಾನಂದ ಘನ ಸ್ವರೂಪನದಿ ಅಂತ. ದೇಹ ಭಾವ ನಿನ್ನಲ್ಲಿ ಇಲ್ಲ. ದೇಹ ನಾನಂತೆಂದು ಸಿದ್ಧಾರೂಢರು ತಿಳ್ಕೊಂಡಿದ್ದಿಲ್ಲ. ನನ್ನ ಶರೀರ ಸ್ವರ್ಗಿತೆ ಅಂತ ಚಿಂತೆ ಮಾಡಲಿಲ್ಲ, ಸ್ವಕ್ಕಿತೆ ಅಂತ ಚಿಂತೆ ಮಾಡಲಿಲ್ಲ. ಆದ್ರೆ ಎದರ ಸಂಬಂಧ ಪ್ರಯತ್ನ ಮಾಡಿದರು? ತಮ್ಮ ಸ್ವರೂಪದ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನ ಮಾಡಿದರು. 12 ವರ್ಷ ಗಜದಂಡ ಸ್ವಾಮಿಗಳ ಸೇವೆಯನ್ನು ಮಾಡಿದರು. ಅವ್ರು ಹೇಳಿರ್ತಕ್ಕಂಥ ತತ್ವವನ್ನು ಚೆನ್ನಾಗಿ ಅನುಸಂಧಾನ ಮಾಡಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರು. ಅದಕ್ಕೆ ಈಗ ನಮ್ಮ ಗುರುಗಳು ಹೇಳ್ಯಾರ, ಮಹಾತ್ಮರು ಹೇಳ್ಯಾರ, ಅವೆಲ್ಲಗಳನ್ನು ನಾವು ತಿಳ್ಕೊಂಡು ಇಲ್ಲೇ ಜಾಡಿಸಿ ಕೇಳಿ ತಿಳ್ಕೊಂಡು ಮನುಷ್ಯನ್ಯಾಗ ಗಟ್ಟಿಯಾಗಿ ಇಟ್ಕೊಂಡ್ರಿ, ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡು ಬಿಟ್ವಿ ಅಂದ್ರೆ ಅಮ್ಮಾರ ಸುಖಿ ಅಕ್ಕಿವಿಲ್ರಿ, ಪರಮ ಸುಖಿಗಳ್ರಿ. ಈಗ ಆಗೋದಿಲ್ಲ ಪರಮ ಸುಖಿಗಳು. ಇನ್ನು ಹೋಗಿ ಇನ್ನೊಂದು 10 ರೊಟ್ಟಿ ಒಂದು ಗಂಗಾಳ ಅನ್ನ ಹೊಡಿತೇವೆ ನೋಡ್ರಿ, ಹಾಸಿಗೆ ಹಾಸಿದ್ವಿ ಅಂದ್ರೆ ಆವಾಗ ಹಾಕ್ಯವಿ ಏನು ಪರಮ ಸುಖಿ. ಮತ್ತು ಅದು ಗಂಗಾಳ ಅನ್ನ 10 ರೊಟ್ಟಿ ಒಂದು ಗಂಗಾಳ ಅನ್ನ ಉಂಡ್ರಿ ನಿದ್ದೆ ಬರೋದಿಲ್ಲ. ಇದನ್ನ ತಿಳ್ಕೊಂಡೇವ ನಿದ್ದೆ ಬರ್ತದೆ. ಮತ್ತೆ ತಲೆಯಾಗ ತುಂಬ್ಕೊಂಡು ಹೋಗಿ ಎಷ್ಟು ತಿಂದ್ರಿ ಏನ್ರಿ ಇವ್ ತಿಂದ್ರು ನಿದ್ದೆ ಬರುವಲ್ಲ. ಯಾಕೆ ಬರೋದಿಲ್ಲ? ತಲೆಯಾಗ ಹುಳ ಬಿಟ್ಕೊಂಡು ಕಾಟ 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 ತಾಗಣಿ ಕಡಿತಾವ ಹಗಲತ್ತ ಹಾವಳಿ ನಡಿಸ್ಯಾವ. ಸರಿ ಮಾಡ್ಯಾನ ಅದನ್ನ. ತಗಣಿ ಕಡಿತಾವ ಹಗಲತ್ತ ತನಕ ಹಾವಳಿನ ನಡಿಸ್ಯಾವಂತಾವು. ಯಾವ ತಗಣಿ ಇವು ಮನ್ಯಾಗ ಅಲ್ಲಿ ಸಂಧ್ಯಾಗ ಕುಂತಾವ, ಈ ತಗಣಿ ಅಲ್ಲಿ ಸುವಾಸಣ್ಣರ ಯಾವ ತಗಣಿ ಇಲ್ಲಿಯಾಗ ತುಂಬ್ಕೊಂಡೇವಲ್ಲ ತಗಣಿ. ತಗಣಿಕಿಂದ ಮ್ಯಾಗ ಹೋದ್ರ ಅವರು ಸೋಳಿನ ಕ್ವಾಂಡೆ ಅಂತ ನೋಡ್ರಿ. ಇವ್ ತಗಣಿ ಕಡ್ದು ಕಟ್ಟದ್ ಸುಮ್ಮನೆ ಹಾಕವ್ರಿ. ಸೋಳು ಕಡಿತಂದ್ರೆ ಮತ್ತೆ ಅಲ್ಲಿ ಆ ಕಡ್ದು ಮರು ದಿವ್ಸ ತನಕನು ಬೌಗ್ ಬೌಗ್ ಅಂತ ಹೊಡಿತೈತಂತ. ಹೌದ್ರಿ, ಅದ ಏರ್ದಂಗೆ ಆಕತ್ತಂತ, ಇಳ್ದಂಗೆ ಆಕತ್ತಂತ, ಜಗ್ಗಿದಂಗೆ ಆಕತ್ತಂತ, ಬೆಂಕಿ ಇಟ್ಟಂಗೆ ಆಕತ್ತಂತ, ಏನೇನೋ ಆಕತ್ತಂತ. ಕಡಿಸ್ಕೊಂಬ ಅಂತೀರಿನ ಭಾಳ ಹೇಳಾಕತ್ತಿ. ಉರಿತಿರ್ತಂತ, ಹಸಿ ಖಾರ ತಿಂದಾಗ ಹಾಕಿರ್ತಲ್ಲ ಹಂಗನ್ರಿ.
ಅದಕ್ಕಿಂತ ಹೆಚ್ಚಂತ ತಾಂಬರ್ ಕೊಡಕ್ಕೆ ಕುಟಿಕಿದ್ರಿ ತೂತ ಬೀಳ್ತಂತ. ಆ ಸೋಳಿನಕ್ಕಿಂತ ಹೆಚ್ಚು ಕಡಿತೈತಿದು ಯಾವುದು ಮಾಯಾ ತಗಣಿಕಿತ. ಅದಕ್ಕೆ ಹೇಳ್ಯಾರ ತಗಣಿ ಕಡಿತಾವ ನೋಡ್ರಿ, ತಗಣಿ ಕಡಿತಾವ ಓರಿ. ಶಿವಾಯ ನಮನ. ಅದಕ್ಕೆ ಈ ಮಾಯಾ ಸೋಳು ಕಳ್ಕೊಬೇಕಾಗೈತ್ರಿ, ಅದು ಕಡಿಯಾಕತ್ತತಿ, ದಿನ ಕುಟುಕ್ತತಿ. ಇವರು ಶರೀಫ್ ಸಾಹೇಬ್ರು ಹೇಳ್ತಾರ, ನನಗೆ ಜ್ಞಾನದ ಸೋಳು ಕಡಿತ, ಸೋಳ್ಳ ಕಡಿತ ನನಗೊಂದು ಸೋಳ್ಳ ಕಡಿತ, ಕತ್ತಲದೊಳಗ ಕೂತಿತ್ತ ನನ್ನ ಕಂಡು ಬಂತ. ಸೋಳು ಕಡ್ದಾಗ ಹಾಡ್ಯಾರ್ರಿ ಅವರು. ಅಂದ್ರ ಯಾಕೆ ಸೋಳು ಕಡಿಬೇಕು? ಜ್ಞಾನದ ಸೋಳು ಕಡಿಬೇಕ್ರಿ. ಅದು ಕಡಿತಂದ್ರೆ ಯಾವ ಥರ ಆಕತ್ ಮನುಷ್ಯ. ಹಿಂಗೈತಿ ಜ್ಞಾನದ ಸೋಳು ಕಡಿದ್ರೆ ಹೆಂಗಿರ್ತೈತೆ ಅಂದ್ರೆ, ಯವ್ವಾ ಇದು ದುಃಖ ಐತಿ ಅನ್ನೋ ಸೋಳು ಕಡಿಬೇಕು. ನಮಗೆ ಇಲ್ಲಿ ಈ ಮಾಯಾ ಸೋಳು ದಿನ ಕಡಿದ್ರು ಉರಿತನ ಹೇಳವಲ್ದು. ಯಾಕಂದ್ರೆ ಅದು ಕೊಂದ್ಕೊಂಡ್ಬಿಟ್ಟತಿ. ಒಂದಿಷ್ಟು ಮಂದಿಗೆ ರೀ ವಿಷ ಕೊಟ್ಟು ವಿಷದ ಹಾವು ಕಡಿಸಿದ್ರು ಅವ್ರಿಗೆ ವಿಷ ಏರೋದಿಲ್ಲ ಅಂತ. ಹಂಗೆ ನಮಗೆ ಹೆಂಗಾಗೈತೆ ಅಂದ್ರೆ ಜ್ಞಾನದ ಇದು ಏರೋದಿಲ್ಲ ರೀ ನಿಶೆ. ಯಾಕೆ ಇದ್ರ ನಿಶೆ ತೊಗೊಂಡ್ಬಿಟ್ಟು ಜೋರಾಗಿ ದಿನ ಪ್ರತಿ ರೀ ಈ ಸಾಧನದೊಳಗೆ ನಾವು ಬೆರ್ಕೋತ ಹೋದ್ವಿ ಅಂತಂದ್ರೆ ನಮಗೂ ಇದ್ರ ಅನುಭವ ಆಗ್ತದೆ. ಇವತ್ತು ಏನು ನೋಡಿದೀವಿ? ಜ್ಞಾನಿ ಹೆಂಗಿರ್ತಾನ, ಒಂದು ಲಕ್ಷಣಗಳು ಹೆಂಗಿರ್ತಾವ, ಅವನ್ನ ನಾವು ಹೆಂಗೆ ಅಳವಡಿಸ್ಕೋಬೇಕಂತಕ್ಕಂಥ ವಿಚಾರಗಳನ್ನು ನೋಡಿದೀವಿ. ಇವೆಲ್ಲಗಳನ್ನು ತಿಳ್ಕೊಳ್ತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೆ ಕಲ್ಪಿಸಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಚಾರಗಳಿಗೆ ಮುಕ್ತಾಯ ಮಾಡೋದು.